ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. ಮೊಟ್ಟ ಮೊದಲಿಗೆ ನನ್ನ ಅಪ್ಪ ಶ್ರೀಮಾತಾ ಅಪ್ಪಾಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಾನು ನಿರ್ಮಲಾ ದೇವಿ, ಬೆಂಗಳೂರಿನಿಂದ. ಓಂ ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರುದತ್ತಾತ್ರೇಯಾಯ ನಮಃ. ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ದಿವಸ ನಾನು ಶ್ರೀಮಾತಾ ಅಪ್ಪಾಜಿ ಮುಖೇನ ಲಕ್ಷ್ಮೀ ಹೃದಯ ರಹಸ್ಯ ಹಾಗೂ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನ ಪೂರ್ವಕ ಹೋಮಗಳ ಬಗ್ಗೆ ನಿಮಗೆ ಕೆಲವು ದೈವಿಕ ದೃಶ್ಯಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಿಗೆ ನಮ್ಮ ಜೈ ಶ್ರೀ ಮಾತಾ ಕುಟುಂಬದ ಭಕ್ತ ಬಾಂಧವರಿಗೆಲ್ಲ ನಮ್ಮ 5ನೇ ವರ್ಷದ ಲಲಿತಾ ಕಲಿಕಾ ವರ್ಗದ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಸ್ವಾಗತ, ಸುಸ್ವಾಗತ. ಅಪ್ಪ ಪ್ರಪ್ರಥಮ ಬಾರಿಗೆ 2023 ಈ ವರ್ಷದಲ್ಲಿ ಹುಬ್ಬಳ್ಳಿಯಲ್ಲಿ ಇದನ್ನು ಪ್ರಾರಂಭಿಸ್ತಾರೆ. ಹೇಗೆ ಅಂತಂದರೆ, ಅಪ್ಪ ಯಾವ ರೀತಿಯಾಗಿ ಒಂದು ಸ್ತ್ರೀಗೆ ಮಾತೃ ಸ್ಥಾನ ಕೊಟ್ಟು, ಸ್ತ್ರೀ ಒಂದು ಶಕ್ತಿ ರೂಪಿಣಿ ಅಂತ, ನೀವು ಬರೀ ಸಂಸಾರಕ್ಕೆ ಸೀಮಿತ ಅಲ್ಲ ಅಂತ ಹೇಳಿ ಎಲ್ಲ ಹೋಮಗಳಲ್ಲೂ ಆ ಮಾತೆಯರನ್ನು ಕೂರಿಸಿ ಅವರ ಮೂಲಕ ಹವಿಸ್ಸನ್ನು ಅಗ್ನಿಗೆ ಹಾಕುವ ಒಂದು ಈ ಪವಿತ್ರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಇದನ್ನು ಮುಂಚೆ ಎಲ್ಲೂ ನೋಡಿರಲಿಲ್ಲ. ಅಂದರೆ ಎಲ್ಲಿ ಹೋದ್ರೂ ನಾವು ಪುರುಷರು ಕೂತ್ಕೊಂಡು ಹೋಮ ಮಾಡೋದಷ್ಟೇ ನೋಡಿದ್ವಿ. ಅಪ್ಪ ಆ ಒಂದು ಸ್ಥಾನ ಕೊಟ್ಟು ನಮ್ಮನ್ನೆಲ್ಲ ಒಂದು ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಹೇಳ್ಕೊಳ್ಳೋಕ್ಕೆ ನಮಗೆ ಎಷ್ಟೊಂದು ಖುಷಿ ಆಗುತ್ತೆ ಅಂತಂದರೆ, ಇದು ಈಗೂ ಒಂದು ಇತ್ತ ಅನ್ನಿಸ್ತಾ ಇತ್ತು ನಮಗೆ. ಯಾಕೆಂದರೆ ನಾವು ಯಾರೂ ನೋಡಿಲ್ಲ ಹಿಂದೆ, ಅಥವಾ ಇವಾಗಲೂ ಎಲ್ಲೂ ಕೇಳಿಲ್ಲ ನಾವು. ನಮಗೆ ಗೊತ್ತಾದಾಗ ಅದು ಇದು ಯಾವ ರೀತಿ ಇರುತ್ತೆ ಅನ್ನಿಸ್ತಾ ಇತ್ತು. ಆದರೆ ಆ ಹೋಮದಲ್ಲಿ ನಾವು ಇದ್ದು ಆ ಏನು 5-6 ಗಂಟೆ ಕಾಲ ಅಲ್ಲಿ ಕೂತ್ಕೊಂಡು ನಾವು ಏನು ಆ ಒಂದು ಆ ದೈವಿಕತ ದೃಶ್ಯಗಳನ್ನು ನೋಡ್ತಾ ಆ ಸಾರವನ್ನು ಹೀರ್ಕೊಳ್ತೀವಿ, ಆಗಲೇ ಅದರದ್ದು ಅನುಭವ ನಮ್ಗೆ ಗೊತ್ತಾಗೋದು. ನಾವೇನು ಅಂದ್ಕೊಂಡ್ಬಿಟ್ಟಿದ್ವಿ ಅಂದರೆ, ಹೋಮ ಅಂದರೆ ಇವಾಗ ನಾವೆಲ್ಲಾದರೂ ಹೋಗ್ತೀವಿ, ದೇವಸ್ಥಾನದಲ್ಲೇ ನಡೀತಾ ಇರ್ಬೋದು, ಅಥವಾ ನಮ್ಮ ಸಂಬಂಧಿಕರು ಯಾವುದಾದ್ರೂ ಹೋಮ ಮಾಡಿಸಿದ್ರು ನಾವು ಅಲ್ಲೆಲ್ಲ ಹೋದಾಗ ಏನಾಗುತ್ತೆ ಅಂದರೆ, ಹೋಮದ ಪಾಡಕ್ಕೆ ಹೋಮ ನಡೀತಾ ಇರುತ್ತೆ, ನಾವು ನಮ್ಮ ಪಾಡಕ್ಕೆ ಹೋಗ್ತೀವಿ. ನಮ್ಮ ಯಾರ್ಯಾರಲ್ಲಿ ನಮ್ಮ ಬಂಧು ಬಾಂಧವರು ಬಂದಿರ್ತಾರೆ ಅವ್ರಗಳ ಹತ್ರ ಮಾತಾಡ್ಕೊಳ್ತೀವಿ, ಬೇಕು ಬೇಡ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ಕೊಳ್ತೀವಿ. ಆದರೆ ಪೂರ್ಣಾಹುತಿ ಸಮೀಕೆ ಪೂರ್ಣಾಹುತಿ ಅಂತ ಕರೆದಾಗ ಮಾತ್ರ ಆ ಜಾಗಕ್ಕೆ ಹೋಗ್ತೀವಿ, ಮಂಗಳಾರತಿ ತಗೊಳ್ತೀವಿ, ರಕ್ಷೆ ಇಟ್ಕೊಳ್ತೀವಿ, ಊಟ ಮಾಡ್ಕೊಂಡು ಮನೆಗೆ ಬರ್ತೀವಿ. ಅಲ್ಲಿ ಯಾವುದೇ ಒಂದು ನಾವು ಆ ದೈವಿಕತ್ವದ ವಾತಾವರಣನಾಗಲಿ ಅಥವಾ ಅದರಲ್ಲಿ ನಡೀತಾ ಇರೋದ್ರಲ್ಲಿ ನಾವೇನಾದ್ರು ಅರ್ಥ ಮಾಡ್ಕೊಳ್ಳೋದ್ರಾಗಲಿ ಅಂತ ಯಾವುದು ನಮಗದು ಅದ್ರ ಬಗ್ಗೆ ನಮಗೆ ಯಾವುದೂ ಒಂದು ಆಸೆ ಆಗಲಿ ಅಥವಾ ಆ ಒಂದು ಕುತೂಹಲ ಆಗಲಿ ಇರಲ್ಲ. ಯಾಕೆಂದರೆ ಮೊದಲಿಗೆ ಅಲ್ಲೆಲ್ಲ ನಡೆಯೋ ಹೋಮಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿರುತ್ತೆ. ಯಾರೂ ನಮ್ಗೆ ಅದನ್ನು ಅರ್ಥ ಮಾಡಿ ಹೇಳ್ತಾ ಇರಲ್ಲ, ಅಥವಾ ಯಾರಿಗೂ ಅದನ್ನು ಅರ್ಥ ಕೇಳ್ಕೊಂಡು ನಾವಲ್ಲಿ ಕೂತ್ಕೋಬೇಕು ಅನ್ನೋ ಒಂದು ನಮಗೆ ಸಮಯ ಪ್ರಜ್ಞೆನೂ ಕೂಡ ಇರಲ್ಲ. ಆದರೆ ಅಪ್ಪ ಮಾಡಿಸೋದು ಯಾವ ಥರ ಇರುತ್ತೆ ಅಂತಂದರೆ, ಅಪ್ಪ ಇರೋ ಜಾಗದಲ್ಲಿ ಹೇಗೆ ಅಂದರೆ, ಅಲ್ಲಿ ಅಪ್ಪ, ಜಗನ್ಮಾತೆ, ಭಕ್ತರು ಇವ್ರನ್ನ ಬಿಟ್ಟು ಅಲ್ಲಿ ಬೇರೆ ಏನೂ ಗೊತ್ತಿರಲ್ಲ, ಏನೂ ಗೊತ್ತಾಗೋದು ಇಲ್ಲ. ಅಪ್ಪ ಇರೋ ಜಾಗ ಹೇಗೆ ಅಂತಂದರೆ, ಆ ಸ್ವಚ್ಛತೆ, ಆ ಶಿಸ್ತು, ಆ ಸಮಯ ಪ್ರಜ್ಞೆ ಮತ್ತು ಆ ಪವಿತ್ರತೆ ತಾಂಡವವಾಡ್ತಾ ಇರುತ್ತೆ. ಬೇರೆ ಅಲ್ಲಿ ಭಕ್ತರಿಗೆ ಬಂದವ್ರಿಗೆ ನಾವು ಎಲ್ಲಿದ್ದೀವಿ, ಏನಾಗ್ತಿದೆ ಇಲ್ಲಿ, ಏನು ನಡೀತಾ ಇದೆ ಅನ್ನೋದು ಏನೂ ಗೊತ್ತಾಗಲ್ಲ. ಒಂದು ರೀತಿಯಲ್ಲಿ ವೈಕುಂಠ ಸೃಷ್ಟಿ ಮಾಡಿಬಿಟ್ಟಿರ್ತಾರಪ್ಪ. ಹೋಮ ಅಂತಂದರೆ ನಮಗೆ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಏನೂ ಗೊತ್ತಿರಲಿಲ್ಲ. ಅಪ್ಪ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಪದರವಾಗಿ ನಮಗೆ ಅರ್ಥವಾಗುವ ಹಾಗೆ, ಮನಕ್ಕೆ ಮುಟ್ಟಬೇಕು, ನಮಗೆ ಮನನ ಆಗಬೇಕು ಅನ್ನೋ ಥರ
ಪ್ರತಿಯೊಂದು ಹೋಮದಲ್ಲೂ ಅಪ್ಪ ಅದನ್ನು ನಮಗೆ ವಿವರಣೆ ಕೊಡ್ತಾರೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂತಂದರೆ, ನಾವು ಅಲ್ಲಿ ಹೋದರೆ ನಮಗೆ ನಾವು ಅದರಲ್ಲೇ ತಲ್ಲೀನರಾಗ್ಬಿಡ್ತೀವಿ. ನಮ್ಗೆ ಬೇರೆ ಏನು ಪ್ರಪಂಚ ಗೊತ್ತಾಗಲ್ಲ. ಅಪ್ಪ ಭಕ್ತಿ ಮಾರ್ಗದಲ್ಲಿ ಇದ್ರೂ ಕೂಡ ಇದು ಏನು ಹೋಮ ಮಾಡಿಸ್ತಾರೆ ಅದನ್ನು ಅಗ್ನಿಮುಖೇನಾನೇ ಮಾಡಿಸಿ, ಶಾಸ್ತ್ರೋಕ್ತವಾಗಿ ಯಾವುದು ಶಾಸ್ತ್ರಬದ್ಧವಾಗಿರಬೇಕೋ ಅದನ್ನೇ ಮಾಡಿಸಿ, ಕರ್ಮಠ ಮಾರ್ಗ ಯಾವುದನ್ನು ಅಪ್ಪ ಫಾಲೋ ಮಾಡದೆ ಹೋದ್ರೂ ಭಕ್ತಿ ಮಾರ್ಗದಲ್ಲಿ ಯಾವುದನ್ನು ಶಾಸ್ತ್ರೋಕ್ತವಾಗಿ ಮಾಡಿಸ್ಬೇಕೋ ಅದನ್ನೆಲ್ಲ ಮಾಡಿಸ್ತಾರಪ್ಪ. ಹೇಗೆ ಅಂತಂದರೆ, ಅಪ್ಪನ ಆ ಒಂದು ದಿವ್ಯ ಸಮ್ಮುಖದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತಂದರೆ, ಪ್ರತಿಯೊಂದನ್ನು ಅಪ್ಪ ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಯಾವ ರೀತಿ ನಾವು ಹೋಮದಲ್ಲಿ ಕೂತ್ಕೊಂಡಾಗ ಹವಿಸ್ ಹಾಕಬೇಕು ಅಂದರೆ, ಮೃಗಮುದ್ರೆ ಇಟ್ಕೊಂಡೆ ನಾವು ಈ 3 ಬೆರಳಲ್ಲಿ ಹವಿಸ್ಸನ್ನು ಹಾಕಬೇಕು. ಮತ್ತು ಅದು ನಾವು ಹಾಕುವಾಗ ಹೇಗೆ ಅಂತಂದರೆ, ದೇವಿಗೆ ನಾವು ಪ್ರಸಾದವಾಗಿ ಕೊಡ್ತಾ ಇದ್ದೀವಿ ಅನ್ನೋ ಥರ ಇರಬೇಕು, ಆ ಥರ ಹಾಕಬೇಕು ಅಂತೆಲ್ಲ ಎಷ್ಟು ಚೆನ್ನಾಗಿ ನಮಗೆ ಅದನ್ನು ವಿವರಣೆ ಕೊಡ್ತಾರೆ. ಮತ್ತು ಅಲ್ಲಿ ಬಂದ ಭಕ್ತ ಬಾಂಧವರೆಲ್ಲರೂ ಆ ಒಂದು ಹೋಮದಲ್ಲಿ ಅವರು ಪಾಲ್ಗೊಳ್ಬೇಕು ಅಂತ ಎಲ್ಲರನ್ನೂ ಅಲ್ಲಿ ಕಟ್ಟಾಕ್ತಾರಪ್ಪ. ಅವರೆಲ್ಲರ ಮೂಲಕ ಶಕ್ತಿ ಮಂತ್ರ ಹೇಳಿಸಿ ಕುಂಕುಮಾರ್ಚನೆ ಮಾಡಿ ಅವರು ಮಾಡೋದು ಕೂಡ ತಾಯಿಗೆ ತಲುಪಬೇಕು ಅನ್ನೋದನ್ನು, ಈ ವಿವರಗಳನ್ನೆಲ್ಲ ಅಪ್ಪ ಹೇಳೋದನ್ನ ಆ ಹೋಮದಲ್ಲಿ ಬಂದು ನೋಡಿದಾಗಲೇ ನಮಗೆ ಅದು ಮನನ ಆಗೋದು. ಹೇಗೆ ಇವಾಗ ನಾವೇನು ಮಾಡ್ತೀವಿ ಅಂದರೆ, ಮನೇಲಿ ಇವಾಗ ಅಪ್ಪ ಹೇಗೆ ಹೇಳ್ತಾರೆ ಅಂತಂದರೆ, ಇದು ಯಜ್ಞ ಪ್ರಿಯ ಯಜ್ಞಕರ್ತ್ರಿ ಯಜಮಾನ ಸ್ವರೂಪಿಣಿ, ತಾಯಿ ಜಗನ್ಮಾತೆ ಯಜ್ಞಪ್ರಿಯೆ. ಅವಳಿಗೆ ಯಜ್ಞದ ಮೂಲಕ ಹವಿಸ್ಸಿನ ಮೂಲಕ ಆ ಏನು ನಾವು ಊಟ ಕಳಿಸ್ತೀವಿ ತಾಯಿಗೆ ಅಷ್ಟಿಷ್ಟ. ಇದೊಂದು ನಿಜವಾಗ್ಲೂ ತುಂಬ ಪವಿತ್ರವಾದ ಕಾರ್ಯಕ್ರಮ ಅಂತ ಯಾವಾಗಲೂ ಅಪ್ಪ ಹೇಳ್ತಾರೆ. ನಾವಿವಾಗ ಮನೇಲಿ ಏನು ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ಪೂಜೆ ಕೂತ್ಕೊಂಡಾಗ ನೈವೇದ್ಯಕ್ಕಿಟ್ರೆ ಅದನ್ನು ನೈವೇದ್ಯ ಆದಮೇಲೆ ನಾವೇ ಅದನ್ನು ತೊಗೊಂಡು ಪ್ರಸಾದ ಅಂತ ತಿಂದ್ಬಿಡ್ತೀವಿ. ಅಂದರೆ ತಾಯಿ ತೊಗೊಂಡಿದ್ದಾಳೆ ಅನ್ನೋ ಒಂದು ಮನೋಭಾವನೆ ಮಾಡಿಕೊಂಡು ನಾವು ಪ್ರಸಾದ ನಾವೇ ತೊಗೊಳ್ತೀವಿ. ಇಲ್ಲ ಯಾವ್ದಾದ್ರು ಹಬ್ಬ ಹರಿದಿನಗಳಲ್ಲಿ ನಾವು ತಾಯಿಗೆ ಸೀರೆ ಉಡಿಸಿದ್ರೆ ಆ ಸೀರೆನ ತೊಗೊಂಡು ನಾವೇ ಉಟ್ಕೊಳ್ತೀವಿ. ಹಾಗಾಗಿ ಅಲ್ಲಿ ನಮಗೆ ತಾಯಿಗೆ ಏನು ನೇರವಾಗಿ ಹೋಗಿರಲ್ಲ. ಆದರೆ ಅಪ್ಪ ಮಾಡಿಸೋ ಈ ಹೋಮದಲ್ಲಿ ಅಪ್ಪ ಹೇಳ್ತಾರೆ, ನಾವು ಏನೇ ತಾಯಿಗೆ ಕೊಟ್ಟರು ಅದು ನೇರವಾಗಿ ತಾಯಿಗೆ ತಲುಪುತ್ತೆ, ಜಗನ್ಮಾತೆಗೆ ತಲುಪುತ್ತೆ, ಭಗವಂತನಿಗೆ ತಲುಪುತ್ತೆ. ಯಾಕೆಂದ್ರೆ ನಾವೇನೇ ಕೊಡ್ತಾ ಇದ್ರು ಕೆಳಮುಖವಾಗಿ ಎಲ್ಲದನ್ನು ಕೊಡ್ತಾ ಇರ್ತೀವಿ, ಮೇಲ್ಮುಖವಾಗಿ ಅಗ್ನಿ ಮಾತ್ರ ಮೇಲ್ ಬರ್ತಾ ಇರ್ತಾರೆ. ಹಾಗಾಗಿ ಅದು ನಮಗೆ ಕಾಣಿಸ್ತಾ ಇರುತ್ತೆ ಪ್ರತ್ಯಕ್ಷವಾಗಿ. ಓ, ತಾಯಿ ತಗೊಳ್ತಾ ಇದ್ದಾಳೆ, ತಾಯಿ ನಗ್ನಾಗ್ತಾ ಇದ್ದಾಳೆ, ತಾಯಿಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಆ ಹೋಮದಲ್ಲಿ ನಾವು ಕೂತ್ಕೊಂಡು ನೋಡಿದಾಗ ಮಾತ್ರ ನಮಗೆ ಅದನ್ನು ಅನುಭವಿಸೋಕ್ಕೆ ಸಾಧ್ಯ. ಮತ್ತು ಇಲ್ಲಿ ಅಪ್ಪ ಹೇಗೆ ಅಂತಂತಂದರೆ, ಯಾವ ರೀತಿಯಾಗಿ ಕಟ್ಟಾಕ್ತಾರೆ ಆ ಒಂದು ಭಕ್ತ ಅಲ್ಲಿ ಏನು ಭಕ್ತರು ಸೇರಿರ್ತಾರೆ ಅವ್ರನ್ನೆಲ್ಲ ಯಾವ ರೀತಿ ಕಟ್ಟಾಕ್ತಾರೆ ಅಂದರೆ, ಒಂದು ಹೋಮ ಶುರುವಾದಾಗ್ಲಿಂದ ಸಂಪನ್ನವಾಗಿ ಅಪ್ಪ ಆಶೀರ್ವಾದ ಮಾಡೋ ತನಕ ಆ ವಾತಾವರಣ ಪೂರ್ತಿಯಾಗಿ ಭಗವನ್ ನಾಮಸ್ಮರಣೆಲೇ ಇರುತ್ತೆ. ಶುರುವಾದಾಗ ಅಪ್ಪ ಗಣೇಶಂದು ಮಂತ್ರ ಪ್ರಾರ್ಥನೆ ಹೇಳಿಸ್ತಾರೆ, ವಕ್ರತುಂಡ ಮಹಾಕಾಯ. ಅದಾದಮೇಲೆ ಸೂರ್ಯ ಪ್ರಾರ್ಥನೆ, ನಮಃ ಸೂರ್ಯಾಯ ಚಂದ್ರಾಯ. ಅದಾದಮೇಲೆ ಇದು ಅಷ್ಟಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟಕ, ನಮಸ್ತೇಸ್ತು ಮಹಾಮಾಯೆ, ಶ್ರೀಚಕ್ರದ ಮಂತ್ರ, ಅಪ್ಪನ ಗಾಯತ್ರಿ ಮಂತ್ರ, ಅಮೃತ ಹಸ್ತಾಯ, ಶ್ರೀಚಕ್ರದ ಒಂದು ಶ್ಲೋಕ, ಬಿಂದು ತ್ರಿಕೋಣ ವಸುಕೋಣ, ಪ್ರಾರ್ಥನೆ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ, ಮತ್ತು ಪ್ರಾರ್ಥನೆ ಸುವರ್ಣವೃಷ್ಟಿಂ ಕುರುಮೇ ಗೃಹೇ ಶ್ರೀಹಿ. ಶಕ್ತಿಯುತವಾದ ಜಪಗಳು, ಓಂ ಹ್ರೀಂ ಪರಾಶಕ್ತಿಯೈ ನಮಃ. ಆಮೇಲೆ ಲಕ್ಷ್ಮೀ ನಾರಾಯಣ ಹೃದಯ ರಹಸ್ಯ ಹೋಮದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ನಮೋ ನಾರಾಯಣಾಯ ಅಂತ ಈ ಥರ ಅಪ್ಪ ಎಲ್ಲರನ್ನೂ 5-6 ಗಂಟೆಗಳಲ್ಲಿ ಕಟ್ಟಾಕಿದಾಗ ಏನಾಗುತ್ತೆ ಅಂತಂದರೆ, ನಾವು ಈ ಶ್ಲೋಕಗಳನ್ನು ಎಷ್ಟು ಸಲ ನಾವು ಪಠಣ ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಆ ರೀತಿಯಾದ ಒಂದು ಸೃಷ್ಟಿಯಾಗಿರುತ್ತೆ ಆ ವಾತಾವರಣ. ಎಲ್ಲರ ಮುಖಗಳು, ಭಕ್ತರೆಲ್ಲ ಹೇಗೆ ಅಂತಂದ್ರೆ, ಅಲ್ಲಿ ಯಾರು ಬಂದಿರ್ತಾರೋ ಅವರಿಗೆಲ್ಲ ಓ, ನಾವಿವತ್ತಿಲ್ಲಿ ಬಂದಿದ್ದೀವಿ, ನಾವಿದನ್ನು ಕೇಳ್ಕೊಳ್ತಾ ಇದ್ದೀವಿ, ನಮ್ಗೆ ಇದು ಸಿಗುತ್ತೆ ಅನ್ನೋ ಒಂದು ಆ ದೃಢತೆ ಆ ಭಕ್ತರ ಒಂದು ಮುಖಚರ್ಯೆಯಲ್ಲಿ ನಾವು ಕಾಣ್ಬೋದು. ಯಾಕೆಂದರೆ ನಗ್ನಗ್ತಾ ಸಂತೋಷವಾಗಿ ಹೋಗ್ತಾ ಇರೋದು ನೋಡಿದ್ರೇ ಓ, ತಾಯಿ ಜಗನ್ಮಾತೆ ನನಗಿವತ್ತು ಕೊಡ್ತಾ ಇದ್ದಾಳೆ. ಯಾಕೆಂದರೆ ಅಪ್ಪ ಪ್ರತಿಯೊಂದು ಕಾರ್ಯಕ್ರಮದ ಶುರುವಾದಾಗ್ಲೂ ಸಂಕಲ್ಪ ಮಾಡಿಸ್ತಾರೆ. ಪ್ರತಿಯೊಬ್ಬ ಭಕ್ತರು ಹೇಳಬೇಕು, ಆ ಸಂಕಲ್ಪನ ಹೇಳ್ಕೊಂಡೇ ಅವರ 2 ಕೋರಿಕೆಗಳನ್ನು ಅಪ್ಪ ಕೇಳ್ಕೊಳ್ಳಿ, ಇವತ್ತು ಯಾಕೆ ತಾಯಿ ಕೊಡಲ್ಲ ಅಂತ ಹೇಳ್ತಾರೆ.
ಆದರೆ ಜಗನ್ಮಾತೆ ಸ್ವರೂಪದಲ್ಲಿ ಅಪ್ಪನೇ ಕೂತ್ಕೊಂಡು ಎಲ್ಲರ ಒಂದು ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾ ಇರೋದು ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಮತ್ತು ಇದನ್ನೆಲ್ಲ ನಾವು ನಮ್ಮ ಭವಾನಿ ಭಾವನಾ ಗಮ್ಯ ಆಡಿಯೋ ಮೂಲಕ ಕೂಡ ಕೇಳಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ಹೇಗೆ ಅಂತಂದರೆ ಇದರ ಜೊತೆಗೆ ಅಲ್ಲಿ ಅಪ್ಪ ದಿವ್ಯತ್ರಯರನ್ನು ಕೂಡ ಧ್ಯಾನ ಮಾಡ್ತಾ ಅವರ ಒಂದು ವಾಣಿನೂ ಅಲ್ಲಿ ನಮಗೆ ಹೇಳ್ತಾರೆ, ಸಂದೇಶಗಳನ್ನು ಕೊಡ್ತಾರೆ. ಮತ್ತು ಉಪನಿಷತ್ತು ಹಾಗೂ ಭಗವದ್ಗೀತೆಗಳ ಆ ಸಾರವನ್ನು ಸವಿಸ್ತಾರವಾಗಿ ನಮಗೆ ಹೇಳ್ತಾರೆ. ಇದರ ಮಧ್ಯೆ ಮಧ್ಯೆ ಆ ದಿವ್ಯತ್ರಯರ ಭಕ್ತಿಗೀತೆಗಳು, ಪುರುಷೋತ್ತಮಾನಂದಜಿ ಅವರು ಹಾಡಿರೋ ಆ ಭಕ್ತಿಗೀತೆಗಳು, ಮತ್ತು ನಮ್ಮ ಅಪ್ಪಾಜಿ ಭಕ್ತಿಗೀತೆಗಳು, ಇದೆಲ್ಲ ಒಂದು ಸಂಗೋಪಸಂಗವಾಗಿ ಮಧ್ಯ ಮಧ್ಯೆ ಬರ್ತಾ ಇರುತ್ತೆ. ಹಾಗಾಗಿ ನಮ್ಗೆ ಆ ವಾತಾವರಣ ಪೂರ್ತಿಯಾಗಿ ದೈವಿಕ ವಾತಾವರಣವಾಗಿ ಸೃಷ್ಟಿಯಾಗಿರುತ್ತೆ. ಇದನ್ನೆಲ್ಲ ನೋಡೋದಕ್ಕೆ ನಾವು ತುಂಬ ಭಾಗ್ಯಶಾಲಿಗಳು ಅಂತ ಹೇಳಬೇಕು. ಯಾಕೆ ಅಂತಂದರೆ ಲಲಿತಾ ಸಹಸ್ರನಾಮ ಆಗಲಿ ಅಥವಾ ಲಕ್ಷ್ಮೀ ನಾರಾಯಣ ಹೃದಯ ರಹಸ್ಯ ಹೋಮ ಆಗಲಿ, ಇದೆಲ್ಲ ಶ್ಲೋಕಗಳಿರೋದು ಅಂದರೆ ಪ್ರಾರ್ಥನೆಗಳಿರೋದು 1 ಗಂಟೆ ಕಾಲದ್ದು, 3/4 ಗಂಟೆಯಿಂದ 1 ಗಂಟೆ ಕಾಲ. ಆದರೆ ಅಪ್ಪ ಅಲ್ಲಿ ನಮ್ಮನ್ನು 5-6 ಗಂಟೆಗಳ ಕಾಲ ಕಟ್ ಹಾಕ್ತಾರೆ ಅಂತಂದರೆ ಯಾವ ರೀತಿ ನಮ್ಮನ್ನಲ್ಲಿ ಅಪ್ಪ ಒಂದು ದೈವಿಕ ವಾತಾವರಣದಲ್ಲಿ ಎಲ್ಲರೂ ಆ ತಾಯಿನ ಕೇಳಿಕೊಂಡು ಆ ತಾಯಿ ಜೊತೆ ಇದ್ದು ನಿಮ್ಮ ಕೋರಿಕೆಗಳನ್ನು ತಗೋಬೇಕು, ನಿಮ್ಮ ಕೋರಿಕೆಗಳು ಏನಿದೆ, ನಿಮ್ಮ ಮನೋಭಿಲಾಷೆ ಅದೆಲ್ಲ ನಿಮಗೆ ಸಿಗಬೇಕು ಅಂತ ಅಪ್ಪ ಆ ಈ ಕಾರ್ಯಕ್ರಮ ಏನು ದೈವಿಕ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ, ಇದನ್ನು ನಮಗೆ ನೋಡೋಕ್ಕೆ 2 ಕಣ್ಣು ಸಾಲದು. ಅಪ್ಪನ ಧ್ಯೇಯ ಏನು ಅಂತಂದರೆ ಎಲ್ಲ ಮಕ್ಕಳು ನಗ್ನಗ್ತಾ ಜೀವನದಲ್ಲಿ ಸಂಸಾರದಲ್ಲಿ ಇದ್ದುಕೊಂಡೆ ಈ ಭಕ್ತಿ ಮಾರ್ಗದಲ್ಲಿ ಬಂದು ಅವರ ಅಂತ್ಯವನ್ನು ಕಾಣಬೇಕು ಅಂದು. ಯಾಕೆ ಅಂದರೆ ನೀನು ಹುಟ್ಟಿದಾಗೆ ಹೋಗಬಾರ್ದು ಮಗಳೇ, ಏನಾದರೂ ನಿನ್ನ ಜೀವನದಲ್ಲಿ ಸಾಧಿಸಬೇಕು. ನೀನು ಸಂಸಾರದಲ್ಲಿ ಇದ್ದುಕೊಂಡೇ ನೀನು ಈ ಭಕ್ತಿ ಮಾರ್ಗದಲ್ಲಿ ನೀನು ಎಷ್ಟು ನಿನಗೆ ಸಾಧ್ಯವಾಗುತ್ತೋ ಆ ಸಾರನ ಹೀರ್ಕೊಂಡು ನೀನು ಅಂತ್ಯ ಕಾಣಬೇಕು ಮಗು ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯ ಅಂತಂದರೆ ಇದೇ 24 ಗಂಟೆ ಮುಂಚೆನೂ ಇತ್ತು. ಎಲ್ಲರೂ ಸಂಸಾರಗಳಲ್ಲಿ ನಮ್ಮ ಬರೀ ಮನೆ, ಮಕ್ಕಳು, ಗಂಡ, ಕೆಲಸ ಇಷ್ಟಕ್ಕೆ ಮಾತ್ರ ನಾವು ಸೀಮಿತ ಮಾಡ್ಕೊಂಡಿದ್ವಿ. ಇದು ಬಿಟ್ಟು ಬೇರೆ ಪ್ರಪಂಚ ಇದೆ ಅಂತ ಗೊತ್ತಿರಲಿಲ್ಲ. ಇದನ್ನು ತೋರಿಸ್ಕೊಟ್ಟಿದ್ದೆ ನಮಗೆ ನಮ್ಮ ಶ್ರೀಮಾತಾ ಅಪ್ಪಾಜಿ ಜೈ ಶ್ರೀಮಾತಾ ಕುಟುಂಬದ ಮೂಲಕ. ಈ ಹೇಗೆ ಅಂತಂದರೆ ನಮಗೆ ಇವಾಗ ನಾವು ಕೆಲಸ ನಮ್ಮ ಮನೆ ಸಂಸಾರಕ್ಕೂ ಯಾವುದೂ ಅಡಚಣೆ ಇಲ್ಲ. ಈ ಭಕ್ತಿ ಮಾರ್ಗದಲ್ಲಿರೋದು ನಾವು ಅದ್ರ ಪಾಡಿಗೆ ಅದು ನಡೀತಾ ಇದೆ. ಮತ್ತು ನಮ್ಮ ಭಕ್ತಿ ಮಾರ್ಗದಲ್ಲಿ ನಾವು ನಮ್ಮನ್ನು ಹೇಗೆ ತೊಡಗಿಸ್ಕೋಬೇಕು ಅದು ಕೂಡ ಅಪ್ಪನ ಪೂರ್ಣ ಆಶೀರ್ವಾದದಿಂದ ನಮಗೆ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ಹೇಗೆ ಅಂತಂದರೆ ಖುಷಿಯಾಗಿದೆ, ಸಂತೋಷವಾಗಿದೆ, ಆ ಆನಂದಮಯ ಜೀವನ ಹಾಗೆ ನಡೀತಾ ಇದೆ. ಇದರಲ್ಲಿ ಯಾವುದೇ ನಮಗೆ ಅಡಚಣೆಗಳಾಗಿಲ್ಲ. ಈವನ್ ಕೆಲ್ಸಕ್ಕೆ ಹೋಗ್ತಾ ಇದ್ರು ಇದರಲ್ಲಿ ಏನೋ ಇಷ್ಟೊಂದು ಸಮಯ ಇದೆಯಾ, ಇದರಲ್ಲಿ ಇದನ್ನು ಕೂತ್ಕೊಂಡು ಮಾಡೋಣ, ಯಾಕೆಂದರೆ ಬೇರೆ ಅನ್ಯ ವಿಷಯಗಳಿಗೆಲ್ಲ ಅಪ್ಪ ಕಡಿವಾಣ ಹಾಕ್ಬಿಟ್ಟಿದ್ದಾರೆ. ಅದೆಲ್ಲ ಯಾವುದೂ ಅಲ್ಲ ಮಗಳೇ. ಅದು ಬಿಟ್ಟು ಇದೇ ನೀನು ಬಾ, ಈ ಭಕ್ತಿ ಮಾರ್ಗದಲ್ಲಿ ನೀನು ಇದನ್ನು ಹೀರ್ಕೋಬೇಕು, ಆವಾಗ ಮಾತ್ರ ನಿನ್ನ ಜೀವನಕ್ಕೆ ಸಾರ್ಥಕ ಸಿಗುತ್ತೆ ಅಂತ. ಇಂಥ ಅಪ್ಪನ ಪಡೆದ ನಾವೆಲ್ಲ ಎಷ್ಟು ಪುಣ್ಯವಂತರಲ್ವಾ. ಯಾಕೆ ಅಂತಂದರೆ ಅಪ್ಪ ಯಾವಾಗಲೂ ಹೇಳ್ತಾರೆ, ಶ್ರದ್ಧೆ, ಭಕ್ತಿ ಮತ್ತು ನಿನಗೆ ಆ ಭಾವನೆ, ನೀನು ಏನು ಮಾಡ್ತೀಯ ನಿನಗೆ ಅದು ಭಾವಾತ್ಮಕವಾಗಿ ಮಾಡಬೇಕು. ನೀನು ಸುಮ್ಮನೆ ಅರ್ಥ ತಿಳ್ಕೊಂಡ್ರೂ ಸಾಧ್ಯ ಇಲ್ಲ, ಆದರೆ ಅದನ್ನು ಮನನ ಮಾಡಬೇಕು. ಭವಾನಿ ಭಾವನಾ ಗಮ್ಯ, ನೀನು ಭಾವಿಸ್ತಾ ಅದು ಮಾಡಿದಾಗ ಮಾತ್ರ ನಿನಗೆ ಗೊತ್ತಾಗೋದು ದೇವರು ಕಲ್ಲು ಅಲ್ಲ, ಅದು ಪ್ರತಿಸ್ಪಂದಿಸುವ ಮೂರ್ತಿ ಅಂತ ನಮ್ಗೆ ಅವಾಗ ಮಾತ್ರನೇ ಗೊತ್ತಾಗೋದು. ಅದನ್ನಪ್ಪ ಎಷ್ಟೊಂದು ಜನಕ್ಕೆ ತೋರಿಸಿದ್ದಾರೆ. ಮತ್ತು ಇದನ್ನು ಎಷ್ಟೊಂದು ಭಕ್ತರು ಕೂಡ ಅವ್ರ ಅನುಭವಗಳನ್ನು ತಿಳ್ಕೊಂಡಿರೋದನ್ನು ನಾವು ವಾಟ್ಸಪ್ ಮೂಲಕ ಕೇಳಿಸ್ಕೊಳ್ತಾನೆ ಬರ್ತಾ ಇದ್ದೀವಿ. ಇದು ಹೇಗೆ ಅಂತಂದರೆ ಹೋಮದಲ್ಲಿ ನಾವಿದ್ದಾಗ ನಮ್ಮ ಇಂದ್ರಿಯಗಳನ್ನು ಅಪ್ಪ ಕಟ್ಟಾಕ್ತಾರೆ. ಯಾವ ರೀತಿ ಅಂತಂದರೆ ನಮ್ಮ ಪಂಚೇಂದ್ರಿಯಗಳು, ಕಿವಿ ಅಪ್ಪ ಏನು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಏನು ಪಠಣ ಮಾಡ್ತಾರೆ ಅದನ್ನು ನಮ್ಮ ಬಾಯಿ ಪಠಣ ಮಾಡುತ್ತೆ. ಕಣ್ಣು ಆ ಅಗ್ನಿಯಲ್ಲಿ ಆ ಹವಿಸ್ಸನ್ನು ಹಾಕ್ತಾ ತಾಯಿ ಯಾವ ರೀತಿಯಾಗಿ ಮೇಲ್ಮುಖವಾಗಿ ಅಗ್ನಿ ಬರ್ತಾ ಇದೆ ಅದನ್ನು ನೋಡ್ತಾ ಇರುತ್ತೆ. ಮೂಗು ಅಲ್ಲಿ ಆ ಹೋಮದಲ್ಲಿ ಬರುವ ಆ ಧೂಮದ ಆ ಧೂಮನ ಆಗ್ರಹಣಿಸ್ತಾ ಇರುತ್ತೆ. ಮನಸ್ಸು ಮತ್ತೆ ಮತ್ತೆ ಮನನ ಮಾಡ್ತಾ ಇರುತ್ತೆ, ಇದೆಲ್ಲ ಏನು ನಡೀತಾ ಇದೆ, ನಾವೆಲ್ಲಿದ್ದೀವಿ, ನಾವು ಏನಾಗ್ತಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಏನೂ ಗೊತ್ತಿರಲ್ಲ.
ಅಲ್ಲಿ ಒಂದು ವೈಕುಂಠ ಸೃಷ್ಟಿಯಾಗಿರುತ್ತೆ. ನಮ್ಗೆ ಅಲ್ಲಿ ಗೊತ್ತಾಗೋದಷ್ಟೇ ಅಪ್ಪ ಜಗನ್ಮಾತೆ ರೂಪದಲ್ಲಿದ್ದಾರೆ, ನಾವು ಭಕ್ತರೆಲ್ಲ ಇದ್ದೀವಿ. ಅಲ್ಲಿ ಪೂರ್ತಿಯಾಗಿ ನಾವು ಭಗವಂತನ ಧ್ಯಾನ ಬಿಟ್ಟು ಬೇರೆ ಏನೂ ಅಲ್ಲಿರಲ್ಲ. ಹಾಗಾಗಿ ಆ 5-6 ಗಂಟೆಗಳ ಕಾಲ ನಮಗೆ ಒಂದು ಬೇರೆ ಪ್ರಪಂಚಕ್ಕೆ ಹೊರಟೋಗಿರ್ತೀವಿ ನಾವು. ಅಷ್ಟು ಚೆನ್ನಾಗಿ, ಅಷ್ಟು ಒಂದು ವೈಶಿಷ್ಟ್ಯಪೂರ್ಣವಾಗಿ ಅಪ್ಪ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಾನು ನಿಮ್ಮ ಮುಂದೆ ಒಂದು 3 ಲಲಿತಾ ಸಹಸ್ರನಾಮದ ದೈವಿಕ ದೃಶ್ಯಗಳು, ಹಾಗೆ ಒಂದು 3 ಲಕ್ಷ್ಮೀ ನಾರಾಯಣ ಹೃದಯ ರಹಸ್ಯ ದೈವಿಕ ದೃಶ್ಯಗಳನ್ನು ಒಂದು 4 ನಿಮಿಷಕ್ಕೆ ತೋರಿಸ್ಕೊಂಡು ಬರ್ತಾ ಇರ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಂದು ಹೋಮನೂ ಅಪ್ಪ ಮಾಡಿಸಿರೋದು 4-5 ಗಂಟೆ ಕಾಲ. ಅಂದರೆ ನಾನೊಂದು 3-4 ನಿಮಿಷದಲ್ಲಿ ನನಗೆ ಮನಮುಟ್ಟುವಂಥ ಒಂದು ಕೆಲವು ಸನ್ನಿವೇಶಗಳನ್ನು ನನಗೆ ಹೇಗೆ ಅನುಭವ ಆಯಿತೋ ಆ ಥರ ಒಂದು ದೃಶ್ಯಗಳನ್ನು ನನಗೆ ಹಂಚ್ಕೋಬೇಕು ಅನ್ನೋ ಒಂದು ಆಸೆ ಆಗಿದ್ದರಿಂದ ಆ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ ನನ್ನ ಜೊತೆ. ಎಲ್ಲರೂ ಆ ದೈವಿಕ ದೃಶ್ಯವನ್ನು ನೋಡುತ್ತಾ ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳೋಣ. ಆ ಹೃದ್ಗತ ಮಾಡಿಕೊಂಡಾಗ ಮಾತ್ರ ನಮಗೆ ಅದರದ ಒಂದು ಅನುಭವ ಸಿಗೋದು. ಯಾಕೆ ಅಂತಂದರೆ ಕಲ್ಲು ಸಕ್ಕರೆಯ ಸವಿ ಬಲ್ಲವನೇ ಬಲ್ಲನು. ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ, ಜೈ ಶ್ರೀಮಾತಾ. ಪ್ರಪ್ರಥಮವಾಗಿ ಶ್ರೀ ಲಲಿತಾ ಸಹಸ್ರನಾಮದ ಹೋಮ 17ನೇ ಫೆಬ್ರವರಿ 2023ರಂದು ಹುಬ್ಬಳ್ಳಿಯಲ್ಲಿ ದೈವಿಕ ವಾತಾವರಣದಲ್ಲಿ ಶ್ರೀಮಾತಾ ಅಪ್ಪಾಜಿ ಮುಖೇನ ಅವರ ಪೂರ್ಣ ಆಶೀರ್ವಾದದೊಂದಿಗೆ ಇಬ್ಬರು ವೇದಬ್ರಹ್ಮಶ್ರೀ ಆಚಾರ್ಯರ ನೇತೃತ್ವದಲ್ಲಿ 5 ಜನ ಜೀವಂತ ಲಲಿತೆಯರ ಕರ್ತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನೆರವೇರಿತು. ಮೊದಲಿಗೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಆರತಿ ಮತ್ತು ಪ್ರಾರ್ಥನೆಯೊಂದಿಗೆ ಹೋಮ ಪ್ರಾರಂಭವಾಯಿತು. ಅಲ್ಲಿ ನೆರೆದಿದ್ದ ಭಕ್ತ ಸಮೂಹವೂ ಕೂಡ ಈ ದೈವಿಕ ಕಾರ್ಯದಲ್ಲಿ ಭಾಗವಹಿಸುವಂತೆ ಅಪ್ಪ ಒಂದೊಂದು ಶ್ಲೋಕ ಹೇಳಿ ನಿಲ್ಲಿಸಿದಾಗ ಲಲಿತೆಯರು ಅಗ್ನಿಗೆ ಹವಿಸ್ಸು ಹಾಕುವಾಗ ಭಕ್ತರು ಪ್ರದಕ್ಷಿಣೆ ನಮಸ್ಕಾರದ ಮೂಲಕ ಅಥವಾ ಮಂಡಿಯೂರಿ ನಮಸ್ಕಾರ ಮಾಡುವ ಮೂಲಕ ಸಾಧ್ಯವಾಗದೇ ಇರುವವರಿಗೆ ಕೂತಲ್ಲಿಯೇ ನಮಸ್ಕಾರ ಮಾಡುವಂತೆ ಆಶೀರ್ವದಿಸಿ ಶಕ್ತಿಯುತ ಮಂತ್ರವಾದ ಓಂ ಹ್ರೀಂ ಪರಾಶಕ್ತಿಯೈ ನಮಃ, ಪರಾಶಕ್ತಿಯ ನಮನ ಜಪ ಹೇಳಿಸುತ್ತಾ ಮಧ್ಯ ಮಧ್ಯದಲ್ಲಿ ಸರ್ವಮಂಗಳ ಮಾಂಗಲ್ಯೆ ಶ್ರೀಚಕ್ರ ಮಂತ್ರ ಪ್ರಾರ್ಥನೆ ಹೇಳಿಸುತ್ತಾ ಎಲ್ಲರೂ ಸಹ ಆ ದೈವತ್ವವನ್ನು ಕಾಣಬೇಕು. ಇಲ್ಲಿ ಭಾವಾರ್ಥಕ್ಕಿಂತ ಭಾವ ಮುಖ್ಯ ಮಗಳೇ, ಭಾವಿಸು ಭಾವಿಸು. ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡು ಧನ್ಯತೆಯ ಭಾವವನ್ನು ಅರ್ಪಿಸುತ್ತಾ ನಮ್ಮನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಆ ಧನ್ಯತೆಯನ್ನು ಅನುಭವಿಸ್ಬೇಕು ಅಂತ ಅಪ್ಪ ಹೇಳ್ತಾರೆ. ಎಲ್ಲರಿಗೂ ಅರ್ಥವಾಗುವಂತೆ ಮಧ್ಯ ಮಧ್ಯದಲ್ಲಿ ಅಪ್ಪ ಶ್ಲೋಕದ ಭಾವಾರ್ಥ ಕೂಡ ಹೇಳ್ತಾ ಹೋಗ್ತಾರೆ. ಭಂಡಾಸುರ ವಧೋದ್ಯುಕ್ತ, ಭಂಡಾಸುರ ಅನ್ನುವ ನಮ್ಮಲ್ಲಿರುವ ಅಹಂಕಾರವನ್ನು, ನಾನು ನನ್ನದು ಅನ್ನುವ ಗರ್ವ ಪ್ರತಿಷ್ಠೆ ದಹನ ಮಾಡಬೇಕು. ಹಾಗಿದ್ದಲ್ಲಿ ಮಾತ್ರ ಭಕ್ತಿ ಮಾರ್ಗಕ್ಕೆ ಹೋಗಲು ಸಾಧ್ಯ ಅನ್ನೋದನ್ನ ಅಪ್ಪ ತಿಳಿಸ್ಕೊಡ್ತಾರೆ. ಕಾಮಾಕ್ಷಿ ಕಾಮದಾಯಿನಿ, ಕೇಳಿದ್ದನ್ನು ತಾಯಿ ಕೊಡ್ತಾಳೆ, ನಿನ್ನ ಕೋರಿಕೆ ಕೇಳ್ಕೊ ಮಗು ಅಂತ ಅಪ್ಪ ಹೇಳ್ತಾರೆ. ಅಪ್ಪ ಹೋಮ ಶುರುವಾದಾಗ ಸಂಕಲ್ಪ ಮಾಡ್ಕೊಳಕ್ ಹೇಳ್ತಾರೆ ಎಲ್ಲರಿಗೂ ಹೇಳ್ತಾರೆ, ನಾನು 20 ಸೆಕೆಂಡ್ ಕೊಡ್ತೀನಿ, ನಿಮ್ದು 2 ಏನು ಕೋರಿಕೆ ಇದೆ ಅದು ಕೇಳ್ಕೊಳ್ಳಿ ಅಂತ. ಈಗ ಕಾಮಾಕ್ಷಿ ಕಾಮದಾಯಿನಿ ಅಂದ್ರೆ ನಮಗೆಲ್ಲ ಅಪ್ಪನೇ ಅಲ್ವಾ ಕಾಮಾಕ್ಷಿ ಕಾಮದಾಯಿನಿ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ, ಇದೊಂದು ಶ್ಲೋಕದಲ್ಲಿ ತಾಯಿ ಅಭಯ ನೀಡ್ತಾಳೆ, ಮಗು ಹೆದರ್ಬೇಡ, ನಿನ್ನ ಪ್ರಾರಬ್ಧವನ್ನು ಕಡಿಮೆ ಮಾಡೋಕ್ಕಾಗಲ್ಲ, ಆದ್ರೆ ನೀನು ಅದನ್ನು ಅನುಭವಿಸುವಾಗ ಅದರ ತಾಪವನ್ನ ಕಡಿಮೆ ಮಾಡ್ತೀನಿ ಅಂತ ನಮಗೆ ಅಭಯ ಕೊಡ್ತಾಳೆ ಅಂತ. ಆದ್ರೆ ಅಪ್ಪ ಜಗನ್ಮಾತೆ ರೂಪದಲ್ಲಿ ಭಕ್ತರ ತಾಪತ್ರಯ ಸಂಕಷ್ಟಗಳ ತಾಪವನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಇದನ್ನು ನಾವು ನಮ್ಮ ಗ್ರೂಪ್ನಲ್ಲಿ ಬರುವ ಭವಾನಿ ಭಾವನಾ ಗಮ್ಯ ಆಡಿಯೋಗಳ ಮೂಲಕ ಕೇಳ್ತಾನೆ ಬರ್ತಾ ಇದ್ದೀವಿ. ಲಲಿತಾ ಸಹಸ್ರನಾಮ ಪೂರ್ಣಗೊಂಡ ನಂತರ ಪೂರ್ಣಾಹುತಿ, ಮಂಗಳಾರತಿ, ಪ್ರಾರ್ಥನೆ ಇದಾದ ನಂತರ ಅಪ್ಪಾಜಿ ನೆರೆದಿದ್ದ ಭಕ್ತರಿಗೆಲ್ಲ ಸ್ಮಿತಮುಖಿಯಾಗಿ ಆಶೀರ್ವಾದ ಮಾಡೋದನ್ನು ನೋಡಿದ್ರೆ ತಾಯಿ ಲಲಿತಾ ತ್ರಿಪುರ ಸುಂದರಿ ಸುಪ್ರೀತಳಾಗಿದ್ದಾಳೆ ಅನ್ನೋ ಹಾಗಿತ್ತು. ಲಲಿತೆಯರಿಗೆ ಪಾದಪೂಜೆ,
ಮಡಿಲು ತುಂಬ್ತಾರೆ. ನಂತರ ಅಪ್ಪಾಜಿಯವರಿಗೆ ಪಾದಪೂಜೆ ಮಾಡಿ ಮಡಿಲು ತುಂಬಿ ಆರತಿ ಮಾಡ್ತಾರೆ. ತದನಂತರ ಪ್ರಾರ್ಥನೆಯೊಂದಿಗೆ ಆ ದೈವಿಕ ಕಾರ್ಯಕ್ರಮ ಸಂಪನ್ನವಾಗುತ್ತೆ. 5 ಗಂಟೆಗಳ ಕಾಲ ಜಗನ್ಮಾತೆಯ ಸಾಮೀಪ್ಯದಲ್ಲಿ ಭಕ್ತಿ ಪರವಶರಾಗುವಂತೆ ವಾತಾವರಣ ಸೃಷ್ಟಿಯಾಗಿತ್ತು. ಇದನ್ನು ನೋಡಿದ ಎಲ್ಲರೂ ಎಷ್ಟು ಪುಣ್ಯಶಾಲಿಗಳು ಅಲ್ವಾ? ಜೈ ಶ್ರೀಮಾತಾ. ಬನ್ನಿ, ಈಗ ನಾವು ಬೆಂಗಳೂರಿನಲ್ಲಿ ನಡೆದ ಶ್ರೀ ಲಲಿತಾ ಸಹಸ್ರನಾಮ ಹೋಮದ ಕೆಲವು ದೈವಿಕ ದೃಶ್ಯವನ್ನು ನೋಡೋಣ. ಶ್ರೀ ಲಲಿತಾ ಸಹಸ್ರನಾಮ 17ನೇ ಫೆಬ್ರವರಿ 2024 ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಶನಿವಾರ ಸಂಜೆ ಶ್ರೀಮಾತಾ ಅಪ್ಪಾಜಿಯವರ ಸಮ್ಮುಖದಲ್ಲಿ ಅವರ ಪೂರ್ಣ ಆಶೀರ್ವಾದದೊಂದಿಗೆ ಇಬ್ಬರು ವೇದಬ್ರಹ್ಮಶ್ರೀ ಆಚಾರ್ಯರ ನೇತೃತ್ವದಲ್ಲಿ 9 ಜನ ಜೀವಂತ ಲಲಿತೆಯರು ಹಾಗೂ 3 ಜನ ಮಾತೆಯರ ಕರ್ತೃತ್ವದಲ್ಲಿ ಹವಿಸ್ಸನ್ನು ಅಗ್ನಿಯ ಮೂಲಕ ತಾಯಿಗೆ ತಲುಪಿಸುವ ಪವಿತ್ರ ಕಾರ್ಯಕ್ರಮ ಅಮೋಘವಾಗಿ ನೆರವೇರುತ್ತೆ. ಇಲ್ಲೂ ಸಹ ಭಕ್ತರೆಲ್ಲರೂ ಪ್ರದಕ್ಷಿಣೆ ನಮಸ್ಕಾರ ಮಾಡುವ ಮೂಲಕ ಹಾಗೂ ದೀರ್ಘದಂಡ ನಮಸ್ಕಾರ ಮಾಡುವ ಮೂಲಕ ಶಕ್ತಿಯುತ ಮಂತ್ರವಾದ ಓಂ ಹ್ರೀಂ ಪರಾಶಕ್ತಿಯೈ ನಮಃ ಈ ಜಪವನ್ನು ಪಠಿಸುತ್ತಾ ಹೋಮದಲ್ಲಿ ಭಾಗವಹಿಸಿರುವುದನ್ನು ನಾವು ಕಾಣ್ತೀವಿ. ಅಪ್ಪ ಹೇಳ್ತಾರೆ, ಮಗು, ಇದು ಒಂದು ಶಕ್ತಿಯ ಪ್ರತೀಕ, ಪ್ರೇಮದ ಪ್ರತೀಕ. ತಾಯಿಯನ್ನು ಪ್ರೇಮಿಸುವುದಕ್ಕೆ ಇರುವ ಒಂದು ಮಾರ್ಗವೇ ಶ್ರೀ ಲಲಿತಾ ಸಹಸ್ರನಾಮ. ಅಪ್ಪ ಇಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರ ವಾಣಿಯನ್ನು ಹೇಳ್ತಾರೆ, ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣಲು ಸಾಧ್ಯ. ಸಂಸಾರದಲ್ಲಿ ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ, ಅದೇ ಪ್ರೇಮವನ್ನು ಭಗವಂತನಲ್ಲೂ ಇಡಬೇಕು, ಆಗ ಮಾತ್ರ ಆ ಭಗವಂತನನ್ನು ಕಾಣಲು ಸಾಧ್ಯ. ನಾವು ಭಗವಂತನ ಮುಂದೆ ಪುಟ್ಟ ಮಗುವಾಗಬೇಕು ಅಂತ ಹೇಳ್ತಾರೆ. ಅಪ್ಪ ನಮಗೆ ಹೇಳ್ತಾ ಇದ್ರೆ ನಾವೆಲ್ಲ ಮಕ್ಕಳು, ಅಪ್ಪ ನಮ್ಮನ್ನೆಲ್ಲ ನಾನಿದ್ದೀನಿ ಮಗು ಅನ್ನುವ ಆಶ್ವಾಸನೆ, ಅಭಯಹಸ್ತ ಕೊಡ್ತಿದ್ದಾರೆ ಅನ್ನೋ ಅನುಭವ ಉಂಟಾಗುತ್ತೆ. ಸಚಾಮರರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಲಲಿತಾ ಮಹಾತ್ರಿಪುರ ಸುಂದರಿ ಒಂದು ಕಡೆ ಲಕ್ಷ್ಮಿ, ಮತ್ತೊಂದು ಕಡೆ ಸರಸ್ವತಿ ಚಾಮರವನ್ನು ಬೀಸಿ ಸೇವೆ ಮಾಡ್ತಿದ್ದಾರೆ. ವಿದ್ಯೆಗೆ ಅಧಿದೇವತೆ ಸರಸ್ವತಿ, ಐಶ್ವರ್ಯಕ್ಕೆ ಅಧಿದೇವತೆ ಲಕ್ಷ್ಮಿ. ಇವರಿಬ್ಬರು ಲಲಿತಾ ಮಾತೆಯನ್ನು ಸೇವೆ ಮಾಡ್ತಾ ಇದ್ದಾರೆ. ಹಾಗಿದ್ಮೇಲೆ ನಾವು ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಮೊರೆ ಹೊಕ್ರೆ ನಮಗೆ ವಿದ್ಯೆ, ಐಶ್ವರ್ಯ ಎಲ್ಲ ತಾನಾಗೆ ಒದಗುತ್ತೆ. ಹಾಗಾಗಿ ಈ ಲಲಿತಾ ಸಹಸ್ರನಾಮ ಅಷ್ಟು ಪವಿತ್ರವಾದ ಒಂದು ಶಕ್ತಿಯುತವಾದ ಸಹಸ್ರನಾಮ ಅಂತ ಅಪ್ಪ ಹೇಳ್ತಾರೆ. ಮಗು, ಯಾವುದೇ ದೈವಿಕ ಕಾರ್ಯಕ್ರಮವು ಕೇವಲ ಕರ್ಮಠವಾಗಿರಬಾರ್ದು. ಅದರಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ಭಾವನೆ ತುಂಬಿರಬೇಕು. ಧನ್ಯತಾ ಭಾವ ಇರಬೇಕು, ಅದು ಮುಖ್ಯ. ಆ ಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿಯಾಗಿ ನಮ್ಮ ಭಕ್ತಿ ಭಾವದ ಹವಿಸ್ಸನ್ನು ಸ್ವೀಕಾರ ಮಾಡಬೇಕು ಅನ್ನೋದು ನಮ್ಮ ಭಾವನೆಯಾಗಿರ್ಬೇಕು. ಯಾವಾಗ ಧನ್ಯತಾ ಭಾವ ಉಂಟಾಗುತ್ತೆ ಆಗ ಅದು ಸಾರ್ಥಕ ಆಗುತ್ತೆ ಅಂತ ಅಪ್ಪ ತಿಳಿಸ್ಕೊಡ್ತಾರೆ. ಹೋಮ ಪ್ರಾರಂಭವಾದಾಗಿಂದ ಸಂಪನ್ನವಾಗುವವರೆಗೂ ಶಕ್ತಿ ಮಂತ್ರ, ಸರ್ವಮಂಗಳ ಮಾಂಗಲ್ಯ, ಶ್ರೀಚಕ್ರ ಮಂತ್ರ, ಪ್ರಾರ್ಥನೆ ಹೇಳುತ್ತಾ ಭಕ್ತರು ಭಕ್ತಿ ಪರವಶರಾಗಿರೋದನ್ನ ನಾವು ನೋಡಬಹುದು. ಈ ದೈವಿಕ ಕಾರ್ಯದಲ್ಲಿ ಲಕ್ಷ್ಮೀನಾರಾಯಣ ಸ್ವರೂಪ ಸಂಕೇತವಾಗಿ ದಂಪತಿ ಪೂಜೆ ಕೂಡ ನಡೆಯುತ್ತೆ. ಅದಾದ ನಂತರ ಪೂರ್ಣಾಹುತಿ, ಮಂಗಳಾರತಿ ಹಾಗೂ ಪ್ರಾರ್ಥನೆ ಎಲ್ಲರೂ ಸಲ್ಲಿಸ್ತಾರೆ. ಇದಾದ ಮೇಲೆ ನಿಜವಾಗ್ಲೂ ಕಣ್ ಸೆಳೆಯುವಂಥ ಒಂದು ದೃಶ್ಯ, ಒಂದು 5-6 ನಿಮಿಷ ನಾವು ನೋಡ್ತೀವಿ. ಹೇಗೆ ಅಂದರೆ, ಅಲ್ಲಿ ಹಾಕಿದ ಎಲ್ಲ ವಿದ್ಯುತ್ ದೀಪ ಆರಿಸಿ ಹಣತೆಯಲ್ಲಿ ದೀಪ ಹಚ್ಚಿ ನೆರೆದಿರುವ ಭಕ್ತರೆಲ್ಲರೂ ಅಪ್ಪಾಜಿಗೆ ಆರತಿ ಮಾಡುವಾಗ ಅಪ್ಪಾಜಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಬರೋದನ್ನ ನೋಡಿದ್ರೆ ನಿಜವಾಗ್ಲೂ ಭಕ್ತರ ಸಂಕಷ್ಟಗಳನ್ನೆಲ್ಲ ನಾನು ಪರಿಹರಿಸ್ತೀನಿ, ನಾನು ನಿಮ್ಮ ಜೀವನದಲ್ಲಿ ಬೆಳಕಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ
ನಾನು ಬಗೆಹರಿಸ್ತೀನಿ ಅನ್ನೋ ಅಂತ ಆ ಒಂದು ದೃಶ್ಯ ನೋಡೋದಕ್ಕೆ ತುಂಬಾ ಒಂದು ಅದೃಷ್ಟ ಮಾಡಿರ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿತ್ತು. ಆದ್ಮೇಲೆ ಅಪ್ಪಾಜಿಗೆ ಪಾದಪೂಜೆ ಮಾಡಿ, ನಂತರ ಮಡಿಲು ತುಂಬಿ ಪ್ರಾರ್ಥನೆಯೊಂದಿಗೆ ಈ ದೈವಿಕ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತೆ. ನಾವು ಈಗ ಗದಗ್ನಲ್ಲಿ ನಡೆದ ಶ್ರೀ ಲಲಿತಾ ಸಹಸ್ರನಾಮ ಹೋಮ ಹಾಗೂ ಸಾಮೂಹಿಕ ಕುಂಕುಮಾರ್ಚನೆಯ ಕೆಲವು ದೈವೀಕತೆಯ ದೃಶ್ಯವನ್ನು ನೋಡೋಣ. ಶ್ರೀ ಲಲಿತಾ ಸಹಸ್ರನಾಮ 17ನೇ ಫೆಬ್ರವರಿ 2025 ಮಾಘ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಸೋಮವಾರ ಬೆಳಿಗ್ಗೆ ಶ್ರೀಮಾತಾ ಅಪ್ಪಾಜಿಯವರ ಪೂರ್ಣ ಆಶೀರ್ವಾದದೊಂದಿಗೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇಬ್ಬರು ವೇದಬ್ರಹ್ಮಶ್ರೀ ಆಚಾರ್ಯರ ನೇತೃತ್ವದಲ್ಲಿ 15 ಜನ ಜೀವಂತ ಲಲಿತೆಯರ ಕರ್ತೃತ್ವದಲ್ಲಿ ಹವಿಸ್ಸನ್ನು ಅಗ್ನಿಯ ಮೂಲಕ ತಾಯಿಗೆ ತಲುಪಿಸುವ ಪರಮ ಪವಿತ್ರ ಕಾರ್ಯಕ್ರಮ ವೈಭವಪೂರಿತವಾಗಿತ್ತು. ಮೊದಲಿಗೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಪೂರ್ಣ ಕುಂಭ ಸ್ವಾಗತ, ಪಾದಪೂಜೆ, ಆರತಿ ಮತ್ತು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಶ್ರೀಮಾತಾ ಅಪ್ಪಾಜಿಯವರು ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಹಾಗೂ ಶ್ರೀಚಕ್ರಕ್ಕೆ ಮಂಗಳಾರತಿ ಮಾಡಿ ನೆರೆದಿದ್ದ ಭಕ್ತರ ಬಳಿಗೆ ಹೋಗಿ ಎಲ್ಲರಿಗೂ ಆಶೀರ್ವದಿಸಿ ನಂತರ ಹೋಮಕುಂಡದ ಬಳಿ ನಿಂತು ಪ್ರಾರ್ಥನೆ ಸಲ್ಲಿಸ್ತಾರೆ. ನಿಜವಾಗ್ಲೂ ಅಪ್ಪನ್ ನೋಡ್ತಾ ಇದ್ರೆ ತಾಯಿ ಜಗನ್ಮಾತೆ ಲಲಿತಾ ಮಹಾತ್ರಿಪುರ ಸುಂದರಿ ಸುಪ್ರೀತಳಾಗಿ ಹವಿಸ್ಸನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೀನಿ ಅನ್ನೋ ಅನುಭವ ನಮಗೆ ಅಲ್ಲಿ ಸಿಗುತ್ತೆ. ಅಪ್ಪ ಹೋಮದ ಮಧ್ಯದಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಹೇಗೆ ರಚನೆಯಾಯಿತು ಅನ್ನೋದನ್ನ ತಿಳಿಸ್ತಾರೆ. ಅಪ್ಪ ಆ 5-6 ನಿಮಿಷ ಮಾತಾಡೋದನ್ನ ನೋಡ್ತಾ ಇದ್ರೆ ಅಪ್ಪನೇ ಮಾತಾಡ್ತಾ ಇದ್ರ ಅಥವಾ ಜಗನ್ಮಾತೆನೇ ಮಾತಾಡ್ತಾ ಇದ್ದಿದ್ದ ಅನ್ನೋದು ಒಂದು ಅಲ್ಲಿ ರೋಮಾಂಚನವಾಗುತ್ತೆ. ಆ ಒಂದು 5-6 ನಿಮಿಷದ ದೃಶ್ಯ ನೋಡಿದ್ರೆ ಅಪ್ಪ ಹೇಳ್ತಾರೆ, ಜಗನ್ಮಾತೆ ಲಲಿತಾ ಮಹಾತ್ರಿಪುರ ಸುಂದರಿ ತಾಯಿ ಭೂಲೋಕದ ಕಡೆ ಒಂದ್ಸಲ ನೋಡಿ ಮಕ್ಕಳು ಕಷ್ಟಪಡೋದನ್ನ ನೋಡಿ ತಾಯಿ ಕರಳು ಸಂಕಟ ಆಗುತ್ತೆ. ಹಾಗಾಗಿ ವಶಿನ್ಯಾದಿ ವಾಗ್ದೇವತಾ ಋಷಿಗಳಿಗೆ ಜಗನ್ಮಾತೆ ಹೇಳ್ತಾಳೆ, ನನ್ನನ್ನ ಹಾಗೂ ನನ್ನ ಮಕ್ಕಳನ್ನ ಸೇರಿಸುವಂತಹ ಪ್ರೇಮದ ವಾಕ್ಯಗಳನ್ನು ಬರೆಯಿರಿ ಅಂತ. ಆಗ ವಶಿನ್ಯಾದಿ ವಾಗ್ದೇವತಾ ಋಷಿಗಳ ಹೃದಯದಿಂದ ಹೊರಬಂದ ಗಂಗೆಯೇ ಲಲಿತಾ ಸಹಸ್ರನಾಮ. ಲಲಿತಾ ಸಹಸ್ರನಾಮವನ್ನು ಜಗನ್ಮಾತೆಯೇ ಕೊಟ್ಟಿರೋದು. ಚಂದ್ರನ ತಂಪಿನಂತೆ ತಂಪನ್ನುಂಟು ಮಾಡ್ತೀನಿ, ಹೆದರಬೇಡ ಮಗು, ಹೆದರಬೇಡ ಅಂತ. ಇದು ಅಪ್ಪ ಅಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ, ಭವಾನಿ ಭಾವನಾಗಮ್ಯ, ಯದ್ಭಾವಂ ತದ್ಭವತಿ. ನೀನ್ ಹೇಗ್ ಭಾವಿಸ್ತೀಯ ಮಗಳೇ ಹಾಗೆ. ನೀನು ಭಾವಿಸಿದರೆ ಕಲ್ಲು ದೇವರಾಗುತ್ತೆ, ಭಾವಿಸದಿದ್ದರೆ ದೇವರು ಕೂಡ ಕಲ್ಲಾಗ್ತಾನೆ ಅಂತ. ಈ ಒಂದು 5-6 ನಿಮಿಷದ ವಿಡಿಯೋ ನೋಡ್ತಾ ಇದ್ರೆ ನಾವ್ಯಾರೂ ನಾವಲ್ಲ, ನಾವೆಲ್ಲಿದ್ದೀವಿ ನಮ್ಗೆ ಅದು ಒಂದು ಗೊತ್ತಾಗಲ್ಲ. ಆ ರೀತಿಯಾದ ಒಂದು ವಾತಾವರಣ, ಆ ರೀತಿಯಾಗಿ ಅಪ್ಪನ್ನ ನೋಡೋದಕ್ಕೆ ಆ ಕ್ಷಣದಲ್ಲಿ ಅವರು ನಿಜವಾಗ್ಲೂ ಶ್ರೀಮಾತಾ ಅಪ್ಪಾಜಿನ ಅವ್ರು ಯಾರು ಏನು ಒಂದು ಗೊತ್ತಾಗಲ್ಲ. ಅಷ್ಟು ಒಂದು ರೋಮಾಂಚನವಾಗುತ್ತೆ, ಖುಷಿ ಆಗುತ್ತೆ. ಒಂದ್ ರೀತಿ ನಾವು ಹೇಗೆ ಈ ಜಾಗದಲ್ಲಿ ಇದೀವಿ ಅನ್ನೋದು ಒಂದು ನಮ್ಮಲ್ಲೇ ಪ್ರಶ್ನೆ ಮೂಡ್ಬಿಡುತ್ತೆ ಅನ್ನೋಷ್ಟು ಆ ವಾತಾವರಣ ಸೃಷ್ಟಿಯಾಗಿ ಹೋಗಿರುತ್ತೆ. ಹ್ರೀಂಕಾರಿ ಹ್ರೀಮತಿ ಹೃದಯ ಹೇಯೋಪಾದೇಯ ವರ್ಜಿತ. ಅಪ್ಪ ಈ ಹ್ರೀಂ ಅನ್ನೋ ಬೀಜಾಕ್ಷರದ ಬಗ್ಗೆ, ಅದರ ಶಕ್ತಿಯ ಬಗ್ಗೆ ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೆ ಅಂತಂದ್ರೆ, ಆ ದೃಶ್ಯವನ್ನ ಖಂಡಿತ ಎಲ್ಲರೂ ನೋಡಿ ನಾವು ಮತ್ತೆ ಮತ್ತೆ ಮನನ ಮಾಡ್ಬೇಕು. ಅಪ್ಪ ಅಲ್ಲಿ ಶಂಕರ ಭಗವತ್ಪಾದರ ಕಲ್ಯಾಣ ವೃಷ್ಟಿಸ್ತವ, ಅದರಿಂದ ಅಲ್ಲೂ ಕೂಡ ಹೇಗೆ ಆ ಹ್ರೀಂ ಅನ್ನೋ ಬೀಜಾಕ್ಷರವನ್ನ ಶಂಕರ ಭಗವತ್ಪಾದರು ಆ ಜಗನ್ಮಾತೆಗೆ ಆ ಒಂದು ಯಾವ ರೀತಿ ಅದು ಶಕ್ತಿಯುತವಾದ ಒಂದು ಬೀಜಾಕ್ಷರ ಅನ್ನೋದನ್ನ ಅದ್ರಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನಾವು ಅಪ್ಪನ ಬಾಯಲ್ಲೇ ಕೇಳಬೇಕು. ಖಂಡಿತ ಇದನ್ನ ಕೇಳ್ಕೊಂಡು ನಾವು ಹೃದ್ಗತ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಅದ್ರದ್ದು ಆ ಅನುಭವ ಗೊತ್ತಾಗುತ್ತೆ. ಇದಾದ ನಂತರ ಅಪ್ಪ ಬನ್ನಿ ಅಮ್ಮನ್ನ ಹೋಮದ ಕುಂಡಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಆ ಮಹಾ ತ್ರಿಪುರ ಸುಂದರಿ ಹತ್ರ ಮಂಗಳಾರತಿ ಮಾಡ್ಕೊಂಡು ಎಲ್ಲ ಲಲಿತೆಯರ ಜೊತೆ ಬರ್ತಾರೆ. ಅಲ್ಲಿ ಪ್ರದಕ್ಷಿಣೆ ಹಾಕೋ ದೃಶ್ಯ ನೋಡಿದ್ರೆ, ಆ ಪ್ರದಕ್ಷಿಣೆ ಹಾಕ್ತಾನೇನೆ
ಆ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಹೇಗಿರುತ್ತೆ ಅಂತಂದ್ರೆ, ದಯಮಾಡಿಸು ದಯಮಾಡಿಸು. ಈ ಹಾಡನ್ನು ಕೇಳ್ತಾ ಇದ್ರೆ ನಮ್ಗೆ ಅಲ್ಲೊಂದು ಸ್ವರ್ಗಲೋಕ ಸೃಷ್ಟಿಯಾಗಿತ್ತು ಅನ್ನೋಂಥ ಒಂದು ಅನುಭವ ಸಿಗುತ್ತೆ. ಅಂತ್ಯದಲ್ಲಿ ಲಲಿತಾ ಸಹಸ್ರನಾಮದ ಆ ತ್ರ್ಯಕ್ಷರಿ 3 ಬೀಜಾಕ್ಷರದ ಆ ಒಂದು ಶಕ್ತಿ ಏನಿದೆ ಅದನ್ನ ಆ ತ್ರ್ಯಕ್ಷರಿಗೆ ಸ್ವತಃ ಅಪ್ಪನೇ ಬಂದು ಆಜ್ಯ ಹಾಕೋದನ್ನ ನೋಡೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದೀವಿ ಅಂತಂದ್ರೆ ಅದು ನನಗೆ ಹೇಳ್ಕೊಳಕ್ ಪದ ಇಲ್ಲ. ಅಪ್ಪನೇ ನಿಂತ್ಕೊಂಡು ಹಾಕ್ತಾ ಇದ್ರೆ ಜಗನ್ಮಾತೆನೇ ನಿಂತ್ಕೊಂಡು ಜಗನ್ಮಾತೆಗೆ ಒಂದು ಆಜ್ಯ ಹಾಕ್ತಾ ಇರೋದು, ಇದು ಎಷ್ಟು ಜನಕ್ಕೆ ಈ ಪುಣ್ಯ ಸಿಗ್ಬಹುದು ಅನ್ನೋದು ಒಂದ್ಸಲ ನನಗೆ ಅದನ್ನ ಊಹಿಸಕ್ಕೂ ಒಂದು ಅಸ್ದಳ ಅನ್ಸ್ಬಿಡತ್ತೆ. ಇದಾದ ನಂತರ ಪೂರ್ಣಾಹುತಿಗೆ ಮುಂಚೆ ಇಲ್ಲಿ ವಿಶೇಷವಾಗಿ ಅಪ್ಪಾಜಿ ಕೃಪಾಶೀರ್ವಾದದಿಂದ ಗರ್ಭ ಧರಿಸಿರುವ 12 ಜನ ಹೆಣ್ಣು ಮಕ್ಕಳಿಗೆ ಅಪ್ಪ ಉಡಿ ತುಂಬ್ತಾರೆ. ಆ ಉಡಿ ತುಂಬೋದು ಕೂಡ ನಮ್ ಮನ ತುಂಬಿ ಬರುತ್ತೆ. ಅಷ್ಟೊಂದು ಅಪ್ಪ ಭಕ್ತಿ ಮಾರ್ಗದಲ್ಲಿದ್ರು ಎಷ್ಟು ಶಾಸ್ತ್ರೋಕ್ತವಾಗಿ ಅದನ್ನೆಲ್ಲ ಮಾಡಿಸ್ತಾರೆ ಅಂತಂದ್ರೆ ಅದನ್ನ ನಾವು ನೋಡ್ದಾಗ ಮಾತ್ರನೇ ನಮ್ಗೆ ಅದರದ್ದು ಏನು ಅನ್ನೋದು ಅರ್ಥ ಆಗೋದು. ಇದಾದ್ಮೇಲೆ ಅಪ್ಪ ಬಂದು ಪೂರ್ಣಾಹುತಿಗೆ ಎಲ್ಲ ಲಲಿತೆಯರನ್ನು ಕರ್ಕೊಂಡು ಬಂದು ಎಲ್ಲ ಅಲ್ಲಿ ಇಟ್ಟ ಮಂಗಳ ದ್ರವ್ಯಗಳನ್ನು ಪೂರ್ಣಾಹುತಿಗೆ ಅಲ್ಲಿ ತಾಯಿಗೆ ಕೊಡ್ತಾ ಅದನ್ನ ಮಾಡಿಸ್ತಾ ಇದ್ರೆ ಎಲ್ಲ ಲಲಿತೆಯರ ಜೊತೆ ನಿಜವಾಗ್ಲೂ ಆ ಒಂದು ಅದೆಲ್ಲ ಮಾಡಿ ಪ್ರದಕ್ಷಿಣೆ ಹಾಕ್ತಾ ಇದ್ರೆ ತಾಯಿ ಜಗನ್ಮಾತೆ ನಗ್ನಗ್ತಾ ಇದ್ದಾರೆ ಅನ್ನೋದು ಅಗ್ನಿ ಜ್ವಾಲೆಯಿಂದ ನಾವು ನೋಡ್ಬಹುದು. ಆ ಅನುಭವ ಖಂಡಿತ ನೋಡ್ದವ್ರಿಗೆಲ್ಲ ಅದು ಸಿಗೋದು ಸಾಧ್ಯ. ಇದೆಲ್ಲ ಆದ್ಮೇಲೆ ಅಪ್ಪಾಜಿಗೆ ಮಡಿಲು ತುಂಬಿ ಆರತಿ ಮಾಡಿ ಪ್ರಾರ್ಥನೆಯೊಂದಿಗೆ ದೈವಿಕ ಕಾರ್ಯಕ್ರಮ ಸಂಪನ್ನವಾಗುತ್ತೆ. ಇದು ಹೇಗೆ ಅಂತಂದ್ರೆ ಈ 5-6 ಗಂಟೆಗಳ ಕಾಲ ಶ್ರೀಮಾತಾ ಅಪ್ಪಾಜಿಯ ಸಾಮೀಪ್ಯದಲ್ಲಿ ನೆರೆದಿರುವ ಭಕ್ತ ಸಾಗರಕ್ಕೆ ದೈವತ್ವದ ಸ್ವಾದ ಅನುಭವಿಸುವಂತೆ ವಾತಾವರಣ ಸೃಷ್ಟಿಯಾಗಿತ್ತು. ನಿಜಕ್ಕೂ ಇಂಥ ಶ್ರೀಮಾತಾ ಅಪ್ಪಾಜಿಯನ್ನ ಪಡೆದ ನಾವೆಲ್ಲರೂ ಎಷ್ಟು ಭಾಗ್ಯವಂತರು, ಪುಣ್ಯವಂತರು ಅಲ್ವಾ? ಈಗ ನಾವು 3 ಲಲಿತಾ ಸಹಸ್ರನಾಮದ ದೈವಿಕ ದೃಶ್ಯಗಳನ್ನು ನೋಡಿದ್ವಿ ಅಲ್ವಾ? ಈಗ ಲಕ್ಷ್ಮೀ ನಾರಾಯಣ ಹೃದಯ ರಹಸ್ಯದ ಕೆಲವು ದೈವಿಕ ದೃಶ್ಯಗಳನ್ನು 3 ಸ್ಥಳಗಳಲ್ಲಿ ನಡೆದಿದ್ದನ್ನು ನೋಡೋಣ. ಇದುವರೆವಿಗೂ 25 ಹೋಮಗಳು ನಡೆದಿದೆ. ಹಾಗಾಗಿ 3 ಸ್ಥಳಗಳಲ್ಲಿ ನಡೆದ ದೃಶ್ಯವನ್ನು ನೋಡ್ತಾ ಹೋಗೋಣ ಬನ್ನಿ. ಮೊಟ್ಟ ಮೊದಲಿಗೆ ಶ್ರೀ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನ ಪೂರ್ವಕ ಹೋಮ 14ನೇ ಜುಲೈ 2023 ದ್ವಾದಶಿ ಆಷಾಢ ಶುಕ್ರವಾರದಂದು ಮೈಸೂರಿನಲ್ಲಿ ದೈವಿಕ ವಾತಾವರಣದಲ್ಲಿ ಶ್ರೀಮಾತಾ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಪೂರ್ಣ ಆಶೀರ್ವಾದದೊಂದಿಗೆ 2 ವೇದಬ್ರಹ್ಮಶ್ರೀ ಆಚಾರ್ಯರ ನೇತೃತ್ವದಲ್ಲಿ 5 ಜನ ಜೀವಂತ ಲಲಿತೆಯರು ಹಾಗೂ 2 ಲಲಿತಾ ದೀಕ್ಷೆಗೆ ಅರ್ಹರಾಗಿರುವವರು ಹಾಗೂ ಜಗನ್ಮಾತೆಯಾಗಿ ಸ್ವತಃ ಶ್ರೀಮಾತಾ ಅಪ್ಪಾಜಿ ಸೇರಿದಂತೆ ಅಷ್ಟಲಕ್ಷ್ಮಿಯರು ಕರ್ತೃತ್ವದಲ್ಲಿ ಹವಿಸ್ಸನ್ನು ಅಗ್ನಿಯ ಮೂಲಕ ತಾಯಿಗೆ ತಲುಪಿಸುವ ಪರಮ ಪವಿತ್ರ ಕಾರ್ಯಕ್ರಮ ಅಮೋಘವಾಗಿ ನೆರವೇರುತ್ತೆ. ಮೊದಲಿಗೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಪೂರ್ಣ ಕುಂಭ ಸ್ವಾಗತ, ಪಾದಪೂಜೆ, ಆರತಿ ಮತ್ತು ಪ್ರಾರ್ಥನೆಯೊಂದಿಗೆ ಶುರುವಾಗುತ್ತೆ. ಆಷಾಢ ಶುಕ್ರವಾರದಲ್ಲಿ ಯಾಕೆ ಮಾಡ್ತಿರೋದು ಅನ್ನೋದನ್ನು ಅಪ್ಪ ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾರೆ ಅಂತಂದ್ರೆ, ಹಳೆಯ ಮೈಸೂರು ಪ್ರಾಂತ್ಯಕ್ಕೆ ಅತ್ಯಂತ ಪರಮ ಪವಿತ್ರವಾದದ್ದು ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ಸ್ಥಾಪನೆಯಾಗಿದ್ದು ಈ ಆಷಾಢ ಮಾಸದಲ್ಲಿ ಮತ್ತು ಚಾಮುಂಡೇಶ್ವರಿಯ ವರ್ಧಂತಿ ಕೂಡ ಆ ಮಾಸದಲ್ಲೇ ನಡೆಯೋದ್ರಿಂದ ಇದು ಜಗನ್ಮಾತೆಯ ಪ್ರೇರಣೆ ಅಂತ ತಿಳಿಸ್ಕೊಡ್ತಾರೆ. ಅಪ್ಪ ಅಲ್ಲಿ ಆ ಕಳಶಕ್ಕೆ ನಮಸ್ಕಾರ ಮಾಡಿ ಬಂದು ಕೂತ್ಕೊಂಡ್ಮೇಲೆ ಆ ಜನಸಮೂಹವನ್ನು ಉದ್ದೇಶಿಸಿ ಹೇಳ್ತಾರೆ. ಆ ಜನಸಾಗರ ಹೇಗಿತ್ತು ಅಂತಂದ್ರೆ, ಆ ಚೌಲ್ಟ್ರಿನಲ್ಲಿ ಆ ಊಟದ ಹಾಲು ಮತ್ತೆ ಏನು ಆ ಮೇನ್ ಹಾಲ್ ಇದೆ ಅಲ್ಲಿ ಹೊರಗಡೆ ಎಲ್ಲ ಜನ ಕಿಕ್ಕಿರಿದು ತುಂಬಿಟ್ಟಿದ್ದಾರೆ. ಅಪ್ಪ ಹೇಳ್ತಾರೆ, ನಾನು ಅಮ್ಮನನ್ನು ಪ್ರಾರ್ಥನೆ ಮಾಡಿದೆ, ನಾನು ನಿನ್ನನ್ನು ಬಹುರೂಪವಾಗಿ ನೋಡ್ಬೇಕು ಅಂತ. ಹಾಗಾಗಿ ನನಗೆ ಅದೊಂದು ಪ್ರೇರಣೆಯಾಗಿ ನಾನಿವಾಗ ಬಹುರೂಪದಲ್ಲಿ ತಾಯಿನ ನೋಡ್ತೀನಿ.
ನಾನು ನಿಮ್ಮ ಬಳಿಗೆ ಬರ್ತೀನಿ, ನಿಮ್ಮೆಲ್ಲರ ಹತ್ರನೂ ಬಂದು ನಾನು ನಮಸ್ಕಾರ ಮಾಡ್ತೀನಿ. ನೀವು ನನಗೆ ಕೈ ಎತ್ತಿ ಲಕ್ಷ್ಮಿಯಾಗಿ ಒಂದು 10-15 ನಿಮಿಷ ನೀವು ಲಕ್ಷ್ಮಿಯಾಗಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ. ನೀವು ಆ ಲಕ್ಷ್ಮಿಯಾಗಿ ನನಗೆ ದರ್ಶನ ಕೊಟ್ರೆ ನಾನು ಆ ಬಹುರೂಪದಲ್ಲಿ ನಾನು ತಾಯಿಯನ್ನ ನೋಡಕ್ ಸಾಧ್ಯ ಅಂತ ಹೇಳಿ ಎಲ್ಲರ ಬಳಿಗೆ ಹೋಗಿ ಅಪ್ಪ ಕೈ ಮುಗಿದು ಆ ಭಕ್ತ ಸಮೂಹದಲ್ಲಿ ಎಲ್ಲರಿಂದ ಆಶೀರ್ವಾದ ತಗೊಂಡ್ ಬರೋದ್ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಸ್ವತಃ ಜಗನ್ಮಾತೆಯೇ ಬಂದು ಮಗುವಾಗಿ ಆ ಭಕ್ತರ ಹತ್ರ ಈ ರೀತಿಯಾಗಿ ಒಂದು ಆಶೀರ್ವಾದ ತಗೊಳ್ಳೋದನ್ನ ನಾವು ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಹಿಂದೆಂದೂ ಇದೆಲ್ಲ ನೋಡೂ ಇಲ್ಲ ನಾವು. ಆ ದೈವಿಕತ್ವ ಹೇಗಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಒಂದು ವೈಕುಂಠನೇ ಸೃಷ್ಟಿಯಾಗಿತ್ತು ಅನ್ನೋ ಒಂದು ಅನುಭವ ನಮಗ್ ಸಿಗುತ್ತೆ. ಅದಾದ್ಮೇಲೆ ಅಪ್ಪ ಬಂದು ಕಲಶದ ಹತ್ರ ಕೂತ್ಕೊಂಡು 2 ನಿಮಿಷ ತಾಯಿಗೆ ಪ್ರಾರ್ಥನೆ ಮಾಡಿ ಎದ್ದು ಬಂದು ನಮಸ್ಕಾರ ಮಾಡ್ತಾರೆ ತಾಯಿಗೆ. ಹೇಗಿತ್ತು ಆ ಸನ್ನಿವೇಶ ಅಂತಂದ್ರೆ ಅಪ್ಪನ ಕೊರಳಿಂದ ಒಂದು ಹಾರ ಹೊರಗಡೆ ಬರುತ್ತೆ. ಅಪ್ಪ ಆ ಹಾರನ ತಗೊಂಡು ಹೋಗಿ ತಾಯಿಗೆ ಹಾಕ್ತಾರೆ. ಆ ಸನ್ನಿವೇಶ ಹೇಗಿತ್ತು ಅಂದ್ರೆ ತಾಯಿ ಮಹಾಲಕ್ಷ್ಮಿ ನನಗೆ ಆ ಹಾರ ತಗೊಂಡ್ ಬಾ, ಹಾಕು, ನನಗೂ ಆಸೆ ಆಗ್ತಾ ಇದೆ ಅಂತ ಹೇಳ್ದ ಹಾಗೆ ಅಪ್ಪ ತಗೊಂಡೋಗಿ ಅದನ್ನ ತಾಯಿಗೆ ಸಮರ್ಪಣೆ ಮಾಡ್ದ ಹಾಗಿತ್ತು ಆ ಸನ್ನಿವೇಶ. ಇದಾದ ನಂತರ ಅಪ್ಪ ಬಂದು ಹೋಮ ಎಲ್ಲ ಶಾಸ್ತ್ರೋಕ್ತವಾಗಿ ಹೇಗೆ ನಡಿಬೇಕೋ ಎಲ್ಲದ ಹೋಮ ಅದೇ ರೀತಿ ನಡೆಯುತ್ತೆ. ಯಾವುದೇ ರೀತಿ ಭಕ್ತಿ ಮಾರ್ಗದಲ್ಲಿದ್ರೂ ಕೂಡ ಶಾಸ್ತ್ರೋಕ್ತವಾಗಿ ನಡೆಯೋದನ್ನೆಲ್ಲ ಅಪ್ಪ ಹಾಗೆ ಮಾಡಿಸ್ತಾ ಬರ್ತಾರೆ. ಅಲ್ಲಿ ನೆರೆದಿರುವ ಆ ಭಕ್ತ ಸಮೂಹವು ಕೂಡ ಈ ಹೋಮದಲ್ಲಿ ಭಾಗವಹಿಸಬೇಕು. ಅವರೂ ಕೂಡ ಹವಿಸ್ಸನ್ನು ತಾಯಿಯ ಜಪವನ್ನು ಮಾಡುತ್ತಾ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನುವ ಮೂಲಕ ಅವರೂ ಕೂಡ ಇದರಲ್ಲಿ ಭಾಗವಹಿಸಿ ಆ ದೈವಿಕತ್ವದ ಆ ಸ್ವಾದವನ್ನು ಅವರೂ ಅನುಭವಿಸ್ಬೇಕು ಅನ್ನೋದು ಅಪ್ಪ ಎಲ್ಲರನ್ನೂ ಕಟ್ಟಾಕಿ ಈ ಒಂದು ಹೋಮದಲ್ಲಿ 5-6 ಗಂಟೆ ಕಾಲ ಆ ಪ್ರತಿಯೊಂದು ಶ್ಲೋಕದ ಅರ್ಥಗಳನ್ನು ಹೇಳುತ್ತಾ ಹೇಗೆ ತಾಯಿಯನ್ನ ನಾವು ಕೇಳ್ಕೋಬೇಕು, ಕಾಡ್ಬೇಕು, ಬೇಡ್ಬೇಕು, ಹಿಡ್ಕೋಬೇಕು, ಯಾವ ತರ ಇಡ್ಬೇಕು. ಯಾಕೆ ಅಂತಂದ್ರೆ ಅಪ್ಪ ಹೇಳ್ತಾರೆ ಅಥರ್ವಣ ವೇದದಲ್ಲಿ ಋಷಿಗಳು ತಾಯಿನ ಕಟ್ಟಾಕ್ತಾರೆ, ಆದ್ರೆ ನೀವು ಹೇಗೆ ಕೇಳ್ಕೊಂಡು ಆ ತಾಯಿ ಹತ್ರ ನಿಮ್ಮ ಕೋರಿಕೆಗಳನ್ನ ನೀವು ಈಡೇರಿಸ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಋಷಿಗಳು ತಾಯಿನ ಕಟ್ಟಾಕಿರಲ್ಲ, ಅಪ್ಪ ಬಂದು ಆ ಮಕ್ಕಳನ್ನೆಲ್ಲ ಕಟ್ಟಾಕಿ ಅವರ ಏನು ಯೋಗಕ್ಷೇಮ ಇದೆ ಅದನ್ನ ನಾನ್ ನೋಡ್ಕೊಳ್ತೀನಿ ಅನ್ನೋ ಏನು ಅಪ್ಪ ಭರವಸೆ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಬಂದಿರೋ ಆ ಸಮೂಹಕ್ಕೆಲ್ಲ ಏನೋ ನಾವು ಬಂದು ಈ ಸಾನ್ನಿಧ್ಯಕ್ಕೆ ನಮ್ಮ ಏನು ಕೋರಿಕೆಗಳನ್ನು ನಾವು ನೆರವೇರಿಸ್ಕೊಳ್ತೀವಿ ಅನ್ನೋ ಆ ಮುಖಭಾವ ಎಲ್ಲ ಭಕ್ತರಲ್ಲೂ ನಾವು ಕಾಣ್ಬೋದಾಗಿರುತ್ತೆ. ಇದಾದ ಮೇಲೆ ಅಪ್ಪ ಮಧ್ಯೆ ಮಧ್ಯೆ ಅರ್ಥಗಳನ್ನು ಹೇಳಿ ನಮ್ಗೆ ಅದ್ರ ಜೊತೆಗೆ ಪ್ರಾರ್ಥನೆ ಮತ್ತು ಏನು ಜಪಗಳನ್ನ ಅಪ್ಪ ನಮ್ಮ ಹತ್ರ ಪಠಿಸ್ತಾ ಇರ್ತಾರೆ ಅಂತಂದ್ರೆ 6 ಗಂಟೆ ಕಾಲದಲ್ಲಿ ನಾವು ಎಷ್ಟು ಸಲ ಪ್ರಾರ್ಥನೆ ಹೇಳಿರ್ತೀವಿ, ಎಷ್ಟು ಸಲ ನಾವು ಮಹಾಲಕ್ಷ್ಮಿ ಅಷ್ಟಕ ಹೇಳಿರ್ತೀವಿ, ಮತ್ತೆ ಈ ಅಪ್ಪನ ಈ ಓಂ ಶ್ರೀ ಮಹಾಲಕ್ಷ್ಮಿಯನ್ನ ಹೇಳ್ತೀವಿ, ಓಂ ಶ್ರೀ ನಾರಾಯಣಾಯ ನಮಃ, ಇದೆಲ್ಲ ಎಷ್ಟು ಸಲ ಹೇಳ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಯಾಕೆಂದ್ರೆ ನಾವ್ ಎಲ್ಲಿರ್ತೀವಿ ಅನ್ನೋದೇ ನಮ್ಗಲ್ಲಿ ಆ ಆಲೋಚನೆನೇ ಇರಲ್ಲ. ಅಷ್ಟು ಆ ದೈವಿಕತ್ವದ ಆ ಪರಿಸರ ಇರುತ್ತಲ್ಲಿ. ಇದೆಲ್ಲ ಆದ್ಮೇಲೆ ಹೋಮ ಏನ್ ಹೇಳ್ತೀವಿ ಪೂರ್ಣಾಹುತಿಗೆ ಮುಂಚೆ ಅಪ್ಪನ ಪೂರ್ಣ ಆಶೀರ್ವಾದದಿಂದ ಹೆಣ್ಣು ಮಕ್ಕಳು ಬಸರಿ ಆಗಿರೋರು ಮತ್ತು ತಾಯಿ ಆಗಿರೋರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ, ಅವ್ರಿಗೆಲ್ಲ ಮಡಿಲ್ ತುಂಬಿಸಿ ಆರತಿ ಮಾಡ್ತಾರೆ. ಇದಾದ ನಂತರ ಲಕ್ಷ್ಮೀನಾರಾಯಣ ಸ್ವರೂಪರಾಗಿ ಹಿರಿಯ ದಂಪತಿಗಳು ಕೂಡ ಅಲ್ಲಿ ಬಂದಿರ್ತಾರೆ, ಅವರಿಗೆ ದಂಪತಿ ಪೂಜೆ ಕೂಡ ನಡೆಯುತ್ತೆ. ಇದಾದ ನಂತರ ಅಪ್ಪ ಎಲ್ಲ ಭಕ್ತ ಸಮೂಹಕ್ಕೆ ಹೋಗಿ ಆಶೀರ್ವಾದ ಮಾಡಿಬಿಟ್ಟು ಬಂದ ಮೇಲೆ ಆ ಪೂರ್ಣಾಹುತಿ ಮಾಡಿ ಸಂಪನ್ನವಾಗುತ್ತೆ. ಅದಾದ್ಮೇಲೆ ಅಪ್ಪನಿಗೆ ಎಲ್ಲರೂ ಅಲ್ಲಿ ಬಂದು ಅಪ್ಪಂಗೆ ಪಾದಪೂಜೆ ಮಾಡಿ ಮಡಿಲ್ ತುಂಬಿ ಆರತಿ ಮಾಡ್ತಾರೆ. ಇಲ್ಲಿಗೆ ಈ ಪೂರ್ಣಾಹುತಿ ಎಲ್ಲ ಸಂಪನ್ನವಾದ ಮೇಲೆ ಅಪ್ಪ ಎಲ್ಲ ಭಕ್ತ ಸಮೂಹದವರ ಹತ್ರ ಹೋಗಿ ಮಂತ್ರಾಕ್ಷತೆ ಮೂಲಕ ಆಶೀರ್ವಾದ ಮಾಡ್ತಾರೆ. ಅದು ಹೇಗೆ ಹೇಳ್ಬೇಕು ಅಂತಂದ್ರೆ
ಮಧ್ಯದಲ್ಲಿ ಅಪ್ಪಾಜಿಯವರ ಭಕ್ತಿಗೀತೆಗಳು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪ ಆ ಮಕ್ಕಳತ್ರ ಹೋದಾಗ ಆ ಆಶೀರ್ವಾದ ತಗೊಳ್ಳುವಾಗ ಆ ಹಾಡು ಬರುತ್ತೆ. ಅಮ್ಮ ಅಮ್ಮ ಎಂದು ಕರೆಯುತ್ತಿಹೆ ನಮ್ಮ. ಈ ಹಾಡನ್ನು ಕೇಳ್ತಾ ಇದ್ರೇನೆ ನಮ್ಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ. ಅಪ್ಪ ಹೇಗೆ ಆ ಹಾಡೆಲ್ಲ ಹೇಗೆ ಅಂತಂದ್ರೆ, ದಯ ಮಾಡಿಸು ದಯ ಮಾಡಿಸು, ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಂದ್ರೆ ಅಪ್ಪನೇ ಜಗನ್ಮಾತೆಯಾಗಿ ಅಲ್ಲಿ ಬಂದು ಅಲ್ಲಿ ಎಲ್ಲರ ಒಂದು ಏನು ಆ ಭಕ್ತ ಸಮೂಹಕ್ಕೆ ಆ ಒಂದು ಆಶ್ವಾಸನೆ ಕೊಡ್ತಾ ಇರೋದು ಅನ್ನೋದು ನಾವು ಈ ಒಂದು 6 ಗಂಟೆ ಕಾಲದ ಒಂದು ಈ ದೈವಿಕ ವಾತಾವರಣದಲ್ಲಿ ನಾವು ಅದನ್ನು ಅನುಭವಿಸ್ತೀವಿ. ಇದನ್ನ ನೋಡಿದ ನಾವೆಲ್ಲರೂ ಎಷ್ಟು ಪುಣ್ಯಶಾಲಿಗಳು ಅಂದ್ರೆ, ಯಾಕೆ ಅಂತಂದ್ರೆ ಅಪ್ಪ ಒಂದು ವ್ಯಕ್ತಿ ಆಗಕ್ ಸಾಧ್ಯನೇ ಇಲ್ಲ, ಅವರೊಂದು ಶಕ್ತಿ. ಹಾಗಾಗಿ ಆ ಶಕ್ತಿಗೆ ನಮೋ ನಮಃ. ಜೈ ಶ್ರೀ ಮಾತಾ. ಈಗ ನಾವು ಶಿವಮೊಗ್ಗದಲ್ಲಿ ನಡೆದ ಶ್ರೀ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನ ಪೂರ್ವಕ ಹೋಮದ ಕೆಲವು ದೈವಿಕ ದೃಶ್ಯಗಳನ್ನು ನೋಡೋಣ. ಆಶ್ವೀಜ ಮಾಸದ ಕೃಷ್ಣ ಪಕ್ಷ 12ನೇ ನವೆಂಬರ್ 2023 ಭಾನುವಾರ, ದೀಪಾವಳಿಯ ಅಮಾವಾಸ್ಯೆಯ ದಿನ, ಧನಲಕ್ಷ್ಮಿ ಪೂಜೆಯ ಸಮಯ. ರಾತ್ರಿ ದೈವಿಕ ವಾತಾವರಣದಲ್ಲಿ ಶ್ರೀಮಾತಾ ಅಪ್ಪಾಜಿಯವರ ದಿವ್ಯ ಸಮ್ಮುಖದಲ್ಲಿ ಅವರ ಪೂರ್ಣ ಆಶೀರ್ವಾದದೊಂದಿಗೆ ವೇದಬ್ರಹ್ಮಶ್ರೀ ಆಚಾರ್ಯರ ನೇತೃತ್ವದಲ್ಲಿ ನವದುರ್ಗಾ ರೂಪದಲ್ಲಿ 9 ಜನ ಮಾತೆಯರು ಕರ್ತೃತ್ವದಲ್ಲಿ ಹವಿಸ್ಸನ್ನು ಅಗ್ನಿಯ ಮೂಲಕ ತಾಯಿಗೆ ತಲುಪಿಸುವ ಪರಮ ಪವಿತ್ರ ಕಾರ್ಯಕ್ರಮ ಅತ್ಯಂತ ಅಮೋಘವಾಗಿ ನೆರವೇರುತ್ತೆ. ಅಪ್ಪ ಬರ್ತಾನೆ ಎಲ್ಲ ಭಕ್ತರಿಗೂ ಆಶೀರ್ವಾದ ಮಾಡ್ಕೊಂಡು ಬರ್ತಾರೆ. ಬಂದು ಅಲ್ಲಿ ಲಕ್ಷ್ಮೀನಾರಾಯಣ ಕಲಶದ ಮುಂದೆ ಪ್ರಾರ್ಥನೆ ಮಾಡಿ, ಮಂಗಳಾರತಿ ಮಾಡಿ, ಹಾಗೂ ಅಲ್ಲಿ ಎಲ್ಲರಿಗೂ ಮಹಾಲಕ್ಷ್ಮಿ ರೂಪವಾಗಿ 5 ರೂಪಾಯಿ ನಾಣ್ಯಕ್ಕೆ ಪೂಜೆ ಮಾಡಬೇಕು ಅಂತ ಇಟ್ಟಿರ್ತಾರೆ. ಅಪ್ಪ ಅದಕ್ಕೂ ಆಶೀರ್ವಾದ ಮಾಡ್ತಾರೆ. ಅದಾದ್ಮೇಲೆ ಅಪ್ಪನಿಗೆ ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ನಂತರ ಆರತಿ ಆಗುತ್ತೆ. ಇದಾದ್ಮೇಲೆ ಅಪ್ಪ ಎಲ್ಲರಿಗೂ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಈ ಮಹಾಲಕ್ಷ್ಮಿ ಅಷ್ಟಕ ಶ್ಲೋಕದಿಂದ ಶುರು ಮಾಡಿಸಿ ಸೂರ್ಯ ಪ್ರಾರ್ಥನೆ, ಗೋಧೋಳಿ ಲಗ್ನದಲ್ಲಿ ಗೋವುಗಳು ಮನೆಗೆ ಬರುವ ಸಮಯದಲ್ಲಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ, ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೆ ಸರ್ವಮಾಂಗಲ್ಯಯುಕ್ತಾಂ. ಈ ಪ್ರಾರ್ಥನೆ ಹೇಳಿಸ್ಕೊಂಡು ಅಪ್ಪ ಕೆಳಗಿಳಿದು ಬಂದು ಭಕ್ತರ ಹತ್ರ ಹೋಗ್ತಾ ಪ್ರಾರ್ಥನೆ ಮಾಡಿಸ್ತಾರೆ. ಸುವರ್ಣ ವೃಷ್ಟಿಂ ಕುರುಮೆ ಗೃಹೆ ಶ್ರೀಹಿ. ಈ ಪ್ರಾರ್ಥನೆನ ಎಲ್ಲರ ಹತ್ರನೂ ಹೇಳಿಸ್ತಾ 15-20 ನಿಮಿಷ ಆ ಭಕ್ತರ ಬಳಿ ಅಪ್ಪ ಆ ಪ್ರಾರ್ಥನೆ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ರೆ ನಿಜವಾಗ್ಲೂ 2 ಕಣ್ ಸಾಲದು. ಯಾಕೆ ಅಂತಂದ್ರೆ ಎಲ್ಲರನ್ನು ನೋಡ್ತಾ ಅಪ್ಪ, ನಾನಿದ್ದೀನಿ ಮಕ್ಕಳ, ನೀವೇನು ಯೋಚನೆ ಮಾಡ್ಬಿಡಿ, ನಾನ್ ನಿಮ್ಮನ್ನೆಲ್ಲ ನೋಡ್ಕೊಳ್ತೀನಿ ಅನ್ನೋ ಒಂದು ಅಭಯ ಹಸ್ತ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಆ ಸನ್ನಿವೇಶ ನೋಡೋದಕ್ಕೆ 2 ಕಣ್ ಸಾಲದು. ಅಪ್ಪ ಹಾಗೆ ಹೋಮದ ಕುಂಡದ ಬಳಿ ಬಂದು ಆಚಾರ್ಯರಿಗೆ ಹಾಗೂ ಮಾತೆಯರಿಗೆ ಆಶೀರ್ವಾದ ಮಾಡಿ ಹೋಮ ಪ್ರಾರಂಭ ಮಾಡಿಸ್ತಾರೆ. ಮೊದಲಿಗೆ ಅಪ್ಪ ಸಂಕಲ್ಪ ಮಾಡಿಸಿ ನಂತರ ಮಾನಸ ಪೂಜೆ ಮಾಡಿಸ್ತಾರೆ ಎಲ್ಲರ ಹತ್ರನೂ. ಅದಾದ್ಮೇಲೆ ಅಪ್ಪ ಮತ್ತೆ ಬ್ರಹ್ಮಶ್ರೀ ಆಚಾರ್ಯರು ಶ್ರೀ ಸೂಕ್ತ ಹೇಳ್ತಾ ತಾಯಿಗೆ ಸ್ನಾನ ಮಾಡಿಸಿ ಅಂತ ಹೇಳ್ತಾರಪ್ಪ. 7-8 ನಿಮಿಷಗಳ ಕಾಲ ಆ ಶ್ರೀ ಸೂಕ್ತ ಕೇಳಿಸ್ಕೊಳ್ತಾ ಇದ್ರೆ ಪೂರ್ತಿ ವಾತಾವರಣದಲ್ಲಿ ದೈವಿಕದ ಒಂದು ತರಂಗ ಚಲನೆಯಾಗ್ತಿದೆಯೇನೋ ಅನ್ನೋ ಅನುಭವ ಸಿಗುತ್ತೆ. ಹೋಮ ಪ್ರಾರಂಭಿಸಿ ಪ್ರತಿಯೊಂದು ಶ್ಲೋಕಕ್ಕೂ ಎಷ್ಟು ಚೆನ್ನಾಗಿ ಅರ್ಥ ಹೇಳಿ ಆ ಒಂದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ಕೂಡ ಭಕ್ತರ ಮೂಲಕ ಅದನ್ನು ಪಠಣ ಮಾಡಿಸಿ
ಆ ಒಂದು ಅರ್ಥ ಹೇಳಿ ಅಪ್ಪ ಅದ ಹೋಮ ಮಾಡಿಸ್ತಾ ಇದ್ರೆ ಆ ವಾತಾವರಣನೇ ಒಂದು ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಗೆ ಅಷ್ಟೊಂದು ಸಂತೋಷ ಕೊಡುತ್ತೆ. ಅದ್ರಲ್ಲೂ ಕೂಡ ಅಪ್ಪ ಒಂದು ಪ್ರಾರ್ಥನೆ ಅಂತನು ಲೀಲೆ ಖನಿಟಿಲೆ ವಿಧಿರ್ಮಮ ಲಿಪಿಂ, ಈ ಶ್ಲೋಕದಂತೂ ಅಪ್ಪನ ಬಾಯಲ್ಲಿ ಕೇಳಿ ಅವ್ರು ಯಾವ ರೀತಿ ಇದನ್ನ ಹೇಳ್ತಾರೆ ಅಂದ್ರೆ, ಅಮ್ಮ ನನ್ನ ಹಣೆ ಬರಹ ಏನಿದೆ ಅದನ್ನ ಅಳಿಸ್ಬೇಕು, ನೀನು ನನಗೆ ಹೊಸದಾಗಿ ಬರಿಬೇಕು, ಎಲ್ಲ ಸೌಭಾಗ್ಯಗಳನ್ನು ಕೊಡುವಂತಹ ನೀನು ಆ ರೇಖೆ ಬರಿಬೇಕಮ್ಮ ನಿನ್ನ ಅಮೃತ ಹಸ್ತದಿಂದ ಅಂತ ಕೇಳ್ಕೊ ಅಂತ ಹೇಳ್ತಾರೆ. ಆದ್ರೆ ಅಪ್ಪ ಅವರ ಅಮೃತ ಹಸ್ತದಿಂದ ಪ್ರತಿಯೊಬ್ಬ ಭಕ್ತರಿಗೂ ಆಶೀರ್ವಾದ ಮಾಡ್ತಾ ಅವರಲ್ಲಿರುವ ಏನು ಆ ಒಂದು ಆ ಕಷ್ಟಗಳು ಏನಿದೆ ಅದನ್ನೆಲ್ಲ ನಿವಾರಿಸೋ ಹಾಗೆ ಆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಪ್ಪನೇ ಸ್ವತಃ ಜಗನ್ಮಾತೆ ರೂಪದಲ್ಲಿದ್ದು ಇದನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ನಮಗೆ ಅಲ್ಲಿ ಆ ಅನುಭವ ಸಿಗುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ರೇನೆ ಅದು ಗೊತ್ತಾಗೋದು ಅದ್ರದ್ದು ನಾವು ಹೇಗೆ ಅದ್ರದ್ದೊಂದು ಆ ಸಾರ ಹೀರ್ಕೊಳಕ್ ಸಾಧ್ಯ ಅಂತ. ಮತ್ತೆ ಏನಂತಂದ್ರೆ ಇಲ್ಲಿ ಅಪ್ಪ ಎಷ್ಟು ಚೆನ್ನಾಗಿ ಎಲ್ಲರಿಗೂನು ಪ್ರಾರ್ಥನೆ ಮಾಡಿಸಿ ಆ ಹೋಮ ಮಾಡೋ ಸಮಯದಲ್ಲಿ ಎಲ್ಲರಿಗೂ ಹೇಳ್ತಾರೆ, ಎಲ್ಲರೂ ನೀವು ನಿಮ್ಮ ಹತ್ರ ಇರೋ ಆ ಏನು ₹5 ನಾಣ್ಯ ಮಹಾಲಕ್ಷ್ಮಿ ರೂಪದಲ್ಲಿದ್ದಾಳೆ, ಎಲ್ಲರೂ ಅಂಗೈಯಲ್ಲಿ ಇಟ್ಕೊಂಡು ಕೈ ಎತ್ತಿಟ್ಕೊಂಡು ಪ್ರಾರ್ಥನೆ ಮಾಡಿ ಅಂತ 3 ಸಲ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಪ್ರಾರ್ಥನೆ ಮಾಡಿಸ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಇವಾಗ ನಿಧಾನಕ್ಕೆ ನೀವು ಕೆಳಗಡೆ ಇಟ್ಟು ನಿಮ್ಮ ಏನು 2 ಕೋರಿಕೆಗಳಿದೆ ಅದನ್ನ ಕೇಳ್ಕೊಳ್ಳಿ ಅಂತ. ಅದು ಆ ಕೈಯನ್ನ ಮೇಲೆತ್ತಿ ಇಟ್ಕೊಳ್ಳೋದಕ್ಕೂ ಅಪ್ಪ ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೆ ಅಂತಂದ್ರೆ, ನಾವ್ ಇವಾಗ ಯಾವ್ದಾದ್ರು ಸಮಾರಂಭದಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಅಲ್ಲಿ ಸೇರಿರೋರು ಯಾರಾದ್ರೂ ಮಾತಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ನಮ್ ಕಡೆ ಗಮನ ಕೊಡ್ಬೇಕು ಅಂದ್ರೆ ಕೈ ಎತ್ತುತ್ತೀವಿ. ಇಲ್ಲ ನಾವ್ ಯಾವ್ದಾದ್ರು ಕಚೇರಿಗಳಲ್ಲಿ ಕೆಲಸ ಮಾಡೋರು, ಇವಾಗ ಝೂಮ್ ಮೀಟಿಂಗ್ ಆಗ್ಬೋದು ಅಥವಾ ಟೀಮ್ಸ್ ಮೀಟಿಂಗ್ ಅಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ದಾಗ ನಾವು ಮಧ್ಯೆ ಮಾತಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಹ್ಯಾಂಡ್ ರೈಸ್ ಮಾಡೋದನ್ನ ಕ್ಲಿಕ್ ಮಾಡ್ತೀವಿ. ಹಾಗೆ ಅಪ್ಪ ಹೇಳ್ತಾರೆ, ತಾಯಿ ಜಗನ್ಮಾತೆ ಬರ್ತಿದ್ದಾಳೆ, ನೀ ಕೈ ಕೆಳಗಡೆ ಇಟ್ಕೊಂಡ್ಬಿಡ್ಬೇಡ, ಮೇಲಿಟ್ಕೋ, ತಕ್ಷಣ ಆ ತಾಯಿಗೆ ಕಾಣಿಸುತ್ತೆ ನಿನ್ನ ಕೋರಿಕೆಗಳನ್ನ ಈಡೇರಿಸ್ತಾಳೆ ಅಂತ. ಇದನ್ನ ನೋಡ್ತಾ ಇದ್ರು ಒಂಥರ ಎಷ್ಟು ಆನಂದವಾಗ್ಬಿಡುತ್ತೆ ಅಂದ್ರೆ ಅಪ್ಪ ಹೇಳೋದನ್ನ ಕೇಳಿಸ್ಕೊಂಡಾಗ್ಲೇ ನಮ್ಮ ಮನ್ಸಿಗದು ಆ ಮನನ ಆಗೋದು. ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ನಂತರ ಅಪ್ಪ ನಾರಾಯಣ ಹೃದಯ ರಹಸ್ಯದ ಕುಂಕುಮಾರ್ಚನೆ ಮಾಡಿಸ್ತಾರೆ. ಇಲ್ಲಿ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರದ ಪಠಣ ಮಾಡುವ ಮೂಲಕ ಭಕ್ತರು ಎಲ್ಲರೂ ಪೂರ್ತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಇದೆಲ್ಲ ಆದ್ಮೇಲೆ ಅಪ್ಪ ಎಲ್ಲರಿಗೂ ಹೇಳ್ತಾರೆ, ನೀವು ಪೂಜೆ ಮಾಡಿರೋದನ್ನ ಎಲ್ಲರೂ ಮೇಲೆತ್ತಿ ಹಿಡ್ಕೊಳ್ಳಿ, ನಾನು ಆರತಿ ಮಾಡ್ತೀನಿ ಅಂತ. ಎಲ್ಲ ಕುಂಕುಮಾರ್ಚನೆ ಮಾಡಿರೋ ಆ ತಟ್ಟೆ ಜೊತೆಗೆ ಎಲ್ಲರೂ ಹಣತೆ ಹಚ್ಕೊಂಡ್ಬಿಟ್ಟಿರ್ತಾರೆ. ಆ ಹಣತೆ ಎತ್ತಿ ಇಟ್ಕೊಂಡು ಎಲ್ಲ ಆ ಒಂದ್ ಸಾವಿರಾರು ಜನ ಸೇರ್ಬಿಟ್ಟಿರ್ತಾರೆ. ಇಲ್ಲಂತೂ ನೋಡೋದಕ್ಕೆ ಆ ದೊಡ್ಡ ಮೈದಾನದಲ್ಲಿ ಅದು ಯಾವ ರೀತಿ ಅಂತಂದ್ರೆ ಒಂಥರ ರಾತ್ರಿ ನಕ್ಷತ್ರಗಳ ಮಧ್ಯೆ ಅಪ್ಪ ಹೋಗಿ ಚಂದ್ರನಂತೆ ನಿಂತ್ಕೊಂಡಂಗೆ ಕಾಣಿಸ್ಬಿಡುತ್ತೆ. ಅಪ್ಪ ನೋಡಿದ ತಕ್ಷಣ ಏನ್ ಆನಂದವಾಗ್ತಾ ಇದೆ ಇದು ಅಂತ. ಹಾಗೆ ಆರತಿ ಮಾಡ್ಬಿಟ್ಟು ಅಪ್ಪ ಕೆಳಗಿಳಿದು ಬಂದ್ಬಿಡ್ತಾರೆ. ಬಂದ ಆ ಜನಸಮೂಹದ ಮಧ್ಯೆ ಆಶೀರ್ವಾದ ಮಾಡ್ತಾ ಹೋಗ್ತಾ ಇದ್ರೆ ಅಪ್ಪ ಜಗನ್ಮಾತೆನ, ಶ್ರೀಮನ್ ನಾರಾಯಣನ ಅಂತ ಏನು ಗೊತ್ತಾಗಲ್ಲ. ಆ ಒಂದು 20-25 ನಿಮಿಷ ಆ ಒಂದು ವಾತಾವರಣದಲ್ಲಿ ನಿಜವಾಗ್ಲೂ ಮೈ ನವಿರೇಳಿಸುತ್ತೆ ಅಂತ ಹೇಳ್ಬೇಕು, ಅಷ್ಟೇ ಚೆನ್ನಾಗಿತ್ತು. ಅದಾದ್ಮೇಲೆ ಅಪ್ಪ ಹೋಮದ ಕುಂಡದ ಹತ್ರ ಬರ್ತಾರೆ. ನಾನ್ ನೋಡಿರೋದು ಇದೆ ಫಸ್ಟ್ ಈ ತರ. ಅಪ್ಪ ಹೋಮದ ಕುಂಡದ ಹತ್ರನೇ ನಿಂತ್ಕೊಂಡು ಅಲ್ಲೇ ಪಾದ ಪೂಜೆ ಮಾಡಿಸ್ಕೊಂಡು ಅಲ್ಲೇನೆ ಕಾಲುಂಗ್ರ ಕಾಲ್ಗೆಜ್ಜೆ ಹಾಕಿಸ್ಕೊಂಡು ಮಾಂಗಲ್ಯ ಹಾಕಿಸ್ಕೊಂಡು ಆ ದೃಶ್ಯ ನೋಡಕ್ಕೇನೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾವತ್ ನಿಜವಾಗ್ಲೂನು. ಅಲ್ಲಿ ಅದಾದ್ಮೇಲೆ ಆರತಿ ಮಾಡ್ತಾರ ಅಪ್ಪಂಗೆ. ನಂತರ ಎಲ್ಲರೂ ಪೂರ್ಣಾಹುತಿಗೆ ಆ ಮಂಗಳ ದ್ರವ್ಯಗಳನ್ನ ಹಾಕಿ ಮಂಗಳಾರತಿಯಾಗಿ ಹೋಮ ಸಂಪನ್ನವಾಗುತ್ತೆ. ಈ ದೈವಿಕ ದೃಶ್ಯ ನೋಡಿದವ್ರು ನಿಜವಾಗ್ಲೂ ಎಂಥ ಪುಣ್ಯವಂತರು ಅಂದ್ರೆ ಅದು ಹೇಳಲಿಕ್ಕೆ ಪದಗಳಿಲ್ಲ. ಒಂಥರ ಆನಂದಮಯವಾಗಿತ್ತು ಆ 5-6 ಗಂಟೆಗಳ ಕಾಲ. ತುಂಬಾ ಖುಷಿ ಕೊಡುತ್ತೆ. ಜೈ ಶ್ರೀ ಮಾತಾ. ಬನ್ನಿ ಈಗ ನಾವು ಹೂವಿನ ಹಡಗಲಿಯಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ಹೃದಯ ರಹಸ್ಯ ಕುಂಕುಮಾರ್ಚನ ಪೂರ್ವಕ ಹೋಮ ನಡೆದ ಕೆಲವು ದೈವಿಕ ದೃಶ್ಯವನ್ನು ನೋಡೋಣ.
ಆಗಸ್ಟ್ 9ನೇ ತಾರೀಕು 2024 ಶ್ರಾವಣ ಶುಕ್ರವಾರ ನಾಗರ ಪಂಚಮಿ ದಿವಸ ಈ ಅತ್ಯಂತ ಪವಿತ್ರ ಕಾರ್ಯಕ್ರಮ ನಮ್ಮ ಅಪ್ಪಾಜಿ ದಿವ್ಯ ಸಾನ್ನಿಧ್ಯದಲ್ಲಿ ಇಬ್ಬರು ವೇದಬ್ರಹ್ಮಶ್ರೀ ಆಚಾರ್ಯರ ನೇತೃತ್ವದಲ್ಲಿ ನವದುರ್ಗಾ ರೂಪದಲ್ಲಿ 9 ಜನ ಮಾತೆಯರ ಕರ್ತೃತ್ವದಲ್ಲಿ ಹವಿಸ್ಸನ್ನು ಅಗ್ನಿಯ ಮೂಲಕ ಜಗನ್ಮಾತೆಗೆ ತಲುಪಿಸುವ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ನಡೆಯುತ್ತೆ. ಇಲ್ಲಿ ಅಪ್ಪಾಜಿಯವರಿಗೆ ಪೂರ್ಣಕುಂಭ ಸ್ವಾಗತ, ಅದಾದ ನಂತರ ಪಾದಪೂಜೆ ಹಾಗೂ ಆರತಿ ಆಗುತ್ತೆ. ಇದಾದ ಮೇಲೆ ಕುಮಾರಿಯರು ಜಗನ್ಮಾತೆಗೆ ನೃತ್ಯ ಸೇವೆ, ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇ ಮಮಯೇ, ಈ ಅಷ್ಟಲಕ್ಷ್ಮಿ ಸ್ತೋತ್ರ ಸಮರ್ಪಣೆ ಮಾಡ್ತಾರೆ. ಜಗನ್ಮಾತೆ ಎಷ್ಟಾದ್ರೂ ನಾಟ್ಯ ಸರಸ್ವತಿ ಅಲ್ವಾ, ಆ ದೃಶ್ಯವನ್ನ ನೋಡೋದೇ ನಮ್ಮ ಸೌಭಾಗ್ಯ. ಇದಾದ ನಂತರ ಅಪ್ಪ ಭಕ್ತರೆಲ್ಲರಿಗೂ ಪ್ರಾರ್ಥನೆ ಹೇಳಿಸ್ತಾ ವಕ್ರತುಂಡ ಮಹಾಕಾಯ ನಮಃ ಸೂರ್ಯಾಯ, ಇದಾದ್ಮೇಲೆ ಹೇಳ್ತಾರಪ್ಪ, ಇವತ್ತು ವಿಶೇಷವಾಗಿ ನಾಗರ ಪಂಚಮಿ, ಆರೋಗ್ಯ ಭಾಗ್ಯವನ್ನು ಕೊಡೋದು ಸೂರ್ಯ ಆದ್ರೆ ಅನಾರೋಗ್ಯವನ್ನು ಕಳೆಯೋದು ಸುಬ್ರಹ್ಮಣ್ಯ. ಹಾಗಾಗಿ ಇವತ್ತು ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ, ಈ ಭಜನೆಯನ್ನು ಎಲ್ಲ ಭಕ್ತರ ಹತ್ರ ಹೇಳಿಸ್ತಾರೆ. ಅದನ್ನ ಕೇಳೋದಕ್ಕೆ ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಒಂದ್ ರೀತಿ ನಾವು ಯಾವ ರೀತಿಯಾಗಿ ಆ ದೈವಿಕ ವಾತಾವರಣದಲ್ಲಿ ನಾವಿರ್ತೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹೋಮ ಶುರುವಾಗೋದಕ್ಕೆ ಮುಂಚೆ ಅಪ್ಪ ಎಲ್ಲ ಭಕ್ತರಿಗೂ ಹೋಗಿ ಆಶೀರ್ವಾದ ಮಾಡಿ, ಎಲ್ಲ ನವದುರ್ಗಿಯರಿಗೂ ಆಶೀರ್ವಾದ ಮಾಡಿ, ನಂತರ ಲಕ್ಷ್ಮೀ ಹೃದಯ ರಹಸ್ಯದ ಪ್ರಾರ್ಥನೆಗಳನ್ನ ಶುರು ಮಾಡ್ತಾರಪ್ಪ. ಪ್ರತಿಯೊಂದು ಪ್ರಾರ್ಥನೆಗೂ ಆ ಶ್ಲೋಕಗಳಿಗೆ ಅಪ್ಪ ಅರ್ಥ ಹೇಳಿ ಮಾಡಿಸ್ತಾ ಇದ್ರೆ ಯಾವ ರೀತಿಯಾಗಿ ನಾವು ಅದ್ರೊಳಗೆ ಲೀನವಾಗ್ಬಿಡ್ತೀವಿ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಅಪ್ಪ ಅದನ್ನ ವಿವರಣೆ ಮಾಡ್ತಾ ಇರ್ತಾರೆ. ಅದ್ರಲ್ಲೂ 3-4 ಶ್ಲೋಕ ಅಂತೂ ಅಪ್ಪ ಮಧ್ಯ ಮಧ್ಯ ಪ್ರಾರ್ಥನೆಗಳೊಂದಿಗೆ ಹೇಗೆ ಇದು ಅಪ್ಪ ಅಲ್ಲಿ ಮಾಡ್ಸೋದು ಅಂತಂದ್ರೆ, ಅಪ್ಪ ಹೇಳ್ತಾರೆ ಇದನ್ನ ಋಷಿಗಳು ಕಟ್ಟಾಕ್ತಾರೆ ತಾಯಿನ ಅಂತ, ಆದ್ರೆ ಅಪ್ಪ ಅಲ್ಲಿ ಜಗನ್ಮಾತೆನ ಕಟ್ಟಾಕಿ ಇಲ್ಲಿ ಬಂದಿರೋ ಎಲ್ಲ ಭಕ್ತರ ಕೋರಿಕೆನೂ ನೀನ್ ತೀರ್ಸೇ ಹೋಗ್ಬೇಕು ಅನ್ನೋ ತರ 4-5 ಶ್ಲೋಕ ಅಂತೂ ಅಪ್ಪ ಭಕ್ತರ ಹತ್ರನೇ ಹೇಳಿಸ್ತಾರೆ. ಹೇಗೆ ಅಂತಂದ್ರೆ, ಅದು ಸರ್ವಮಂಗಳ ಮಾಂಗಲ್ಯೆ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ, ಅದಾದ್ಮೇಲೆ ಲಿಲೇಖನಿಟಿಲೆ ವಿಧಿರ್ಮಮ ಲಿಪಿಂ, ಈ ಶ್ಲೋಕ. ಮತ್ತೆ ಅಪ್ಪ ಹೇಳಿಸ್ತಾರೆ, ಸ್ಥಿರಾಭವ ಮಹಾಲಕ್ಷ್ಮೀ ನಿಶ್ಚಲಾಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯಾಭವ. ಇದಾದ ನಂತರ ಕೊನೆಯಲ್ಲಿ ಆ ಪ್ರಾರ್ಥನೆಯ ಶ್ಲೋಕನೂ ಅಷ್ಟೇನೆ ಅಪ್ಪ ಹೇಳಿಸ್ತಾರೆ, ವಿಜ್ಞಾನ ವೃದ್ಧಿಂ ಹೃದಯೇ ಕುರು ಶ್ರೀಹಿ ಸೌಭಾಗ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ ದಯಾಸು ವೃಷ್ಟಿಂ ಕುರುತಾಂ ಮಯಿ ಶ್ರೀಹಿ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀಹಿ. ಈ 4-5 ಪ್ರಾರ್ಥನೆ ಶ್ಲೋಕಗಳನ್ನ ಅಪ್ಪ ಭಕ್ತರ ಹತ್ರನೇ ಹೇಳಿಸ್ತಾರೆ. ಕೇಳ್ಕೊ, ನೀನ್ ಹೇಳ್ಬಿಟ್ಟು ನೀನ್ ಕೇಳ್ಕೊ, ನೀನ್ ಏನಕ್ ಕೊಡಲ್ಲ, ನಿನ್ಗೆ ಖಂಡಿತ ನೀನ್ ಏನ್ ಕೇಳ್ಕೊಳ್ತೀಯ ಅದನ್ನ ತಾಯಿ ಕೊಟ್ಟೆ ಕೊಡ್ತಾಳೆ, ಕೊಡ್ಬೇಕು. ಈ ಒಂದು ಆಶ್ವಾಸನೆ ಮತ್ತೆ ಆ ಅಮೃತ ಹಸ್ತದಿಂದ ಅಪ್ಪ ಆಶೀರ್ವಾದ ಮಾಡ್ತಾರಲ್ಲ, ನಿಜವಾಗ್ಲೂ ಇದೆಲ್ಲ ನೋಡೋದಕ್ಕೆ ನಾವು ಆ ಹೋಮದಲ್ಲಿ ಇದ್ದು ಅದನ್ನ ನೋಡೋದೇ ಒಂದ್ ಸೌಭಾಗ್ಯ ಅನ್ನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಅಪ್ಪ ಅದನ್ನ ಮಾಡ್ತಾರೆ. ಎಲ್ಲ ಭಕ್ತರ ಹತ್ರನೂ ಆ ಪ್ರಾರ್ಥನೆ ಹೇಳೋವಾಗೆಲ್ಲ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಒಂದು ಮಂತ್ರವನ್ನ ಹೇಳಿಸ್ತಾರೆ. ನಾರಾಯಣ ಹೃದಯ ರಹಸ್ಯ ಮಾಡಿಸುವಾಗ ಓಂ ನಮೋ ನಾರಾಯಣಾಯ ಹೇಳಿಸ್ತಾರೆ. ಅದನ್ನೆಲ್ಲ ಎಷ್ಟು ಸಲ ಭಕ್ತರು ಹೇಳಿರ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ. ಇದೆಲ್ಲ ಮುಗಿದ್ಮೇಲೆ ಅಪ್ಪ ಕೆಳಗಿಳಿದ್ ಬಂದು ಪ್ರತಿಯೊಂದು ಭಕ್ತರಿಗೂ ಆಶೀರ್ವಾದ ಮಾಡಿ ನಂತರ ಹೋಮದ ಕುಂಡ ಹತ್ರ ಬರ್ತಾರೆ. ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಆ ದೃಶ್ಯ, ಜಗನ್ಮಾತೆ ನನಗೂ ತುಂಬಾ ಆಸೆ ಆಗಿದೆ, ಎಲ್ಲಿ ಕೊಡು, ನನಗೂ 1-2 ಹಾರ ಹಾಕು ಅನ್ನೋ ತರ ಅಪ್ಪ ಅವ್ರ ಕೊರಳಿಂದ ತೆಗೆದು ಆ ಹೋಮದ ಕುಂಡದ ಹತ್ರ ಆ ಹಾರ ಹಾಕ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡೋದನ್ನ ನೋಡಿದ್ರೆ ಆ ದೃಶ್ಯ ನೋಡಕ್ಕೆ ಒಂದು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಸವಿಯೋದೇ ಒಂದು ಹೇಗೆ ಅಂತ ಹೇಳಿ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರೋ ಆ ದೃಶ್ಯಗಳು. ಇದಾದ ನಂತರ ಪೂರ್ಣಾಹುತಿಗೆ ಮುಂಚೆ ತಾಯ್ತನದ ಹೊಸ್ತಿಲಲ್ಲಿರೋರು ಹಾಗೂ
ತಾಯಿಯಾಗಿರುವರು ಅಂದ್ರೆ ಬಸುರಿ ಬಾಣಂತಿಯರು ಅಪ್ಪನ ಪೂರ್ಣ ಆಶೀರ್ವಾದದಿಂದ ಆ ಈ ಬಸುರಿ ಮತ್ತೆ ಬಾಣಂತಿಯಾಗಿರೋರಿಗೆ ಅಪ್ಪ ಮಡಲ್ ತುಂಬ್ತಾರೆ. ಅದೊಂದು 30 ನಿಮಿಷ ಆ ದೃಶ್ಯ ನೋಡೋದಕ್ಕೆ ಕಣ್ಣು ತುಂಬಾ ಒಂದು ಅದೃಷ್ಟ ಮಾಡಿರುತ್ತೆ ಅಂತ ಹೇಳ್ಬೇಕು. ಇದಾದ್ಮೇಲೆ ವಿಶೇಷವಾಗಿ ಅಪ್ಪ ಅಲ್ಲಿ ಮಾತೃಪೂಜೆ ಮಾಡ್ತಾರೆ. ಇಬ್ಬರು ಜೀವಂತ ಲಲಿತೆಯರಿಗೆ ಮಾತೃಪೂಜೆ ನಡೆಯುತ್ತೆ. ಅಪ್ಪ ಅಲ್ಲಿ ದಿವ್ಯತ್ರಯರಲ್ಲಿ ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೊಂಡು ಅದನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಆ ವಿವರಣೆ ಕೊಡ್ತಾರೆ. ನಿಜವಾಗ್ಲೂ ಆ ಹೋಮದಲ್ಲಿ ಅಪ್ಪನ ಬಾಯಲ್ಲೇ ಅದನ್ನ ಕೇಳ್ಬೇಕು. ಒಂದು 10-15 ನಿಮಿಷ ಕಣ್ಣಲ್ಲಿ ನೀರು ಬರುತ್ತೆ. ಇದಾದ್ಮೇಲೆ ಮಾತೃಪೂಜೆ ಆದ್ಮೇಲೆ ಅಪ್ಪ ಬಂದು ಪೂರ್ಣಾಹುತಿ ಎಲ್ಲರ ಹತ್ರನೂ ಆ ಮಂಗಳ ದ್ರವ್ಯಗಳನ್ನು ಹಾಕಿಸಿ ಪೂರ್ಣಾಹುತಿಯಾಗಿ ಮಂಗಳಾರತಿ ಆದ್ಮೇಲೆ ಆ ಪ್ರದಕ್ಷಿಣೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲೂ ಆ ಒಂದು ದೃಶ್ಯ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅದೊಂದು ಅವಿಸ್ಮರಣೀಯ ಒಂದು ಭಾವನೆ ಅನ್ಸುತ್ತೆ ನಮ್ಗೆ. ಇದಾದ್ಮೇಲೆ ಅಪ್ಪನಿಗೆ ಇದು ಪಾದಪೂಜೆ ಮಾಡಿ ಕಾಲುಂಗ್ರ ಕಾಲ್ಗೆಜ್ಜೆ ಹಾಕಿ ಅವರಿಗೆ ಮಡಲ್ ತುಂಬಿ ಮತ್ತೆ ಮಾಂಗಲ್ಯ ಹಾಕಿ ಪ್ರಾರ್ಥನೆಯೊಂದಿಗೆ ಆರತಿ ಮಾಡ್ತಾರೆ. ಎಲ್ಲ ಭಕ್ತ ಸಮೂಹದವರು ಕೂಡ ಹಣತೆಯಲ್ಲಿ ಅಪ್ಪನಿಗೆ ಆರತಿ ಮಾಡ್ತಾರೆ. ಆ ದೃಶ್ಯ ಎಲ್ಲ ನೋಡಿ ಮನ ತುಂಬ್ಕೋಬೇಕು ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿರೋ ಒಂದು ಈ ದೈವಿಕ ದೃಶ್ಯಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ರೆ ನಾವೆಲ್ಲ ಎಷ್ಟು ಭಾಗ್ಯವಂತರು, ಎಷ್ಟು ಪುಣ್ಯವಂತರು ಅಂತ ಅನ್ಸುತ್ತೆ. ನಿಜವಾಗ್ಲೂ ಒಂದು 5-6 ಗಂಟೆ ಕಾಲ ಅಪ್ಪ ಕಟ್ಟಾಕಿ ಇಷ್ಟು ಚೆನ್ನಾಗಿ ಇದನ್ನ ಮಾಡಿರೋದು ನೋಡ್ತಾ ಇದ್ರೆ ನಾವೆಲ್ಲ ಸೌಭಾಗ್ಯಶಾಲಿಗಳು. ಜೈ ಶ್ರೀ ಮಾತಾ, ಜೈ ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. ಹೋಮಗಳನ್ನೆಲ್ಲ ವೀಕ್ಷಿಸಿದ್ರಲ್ವಾ? ಹೋಮದ ಆ ದೈವಿಕ ದೃಶ್ಯಗಳನ್ನ, ಕೆಲವು ದೈವಿಕ ದೃಶ್ಯಗಳನ್ನ ನೋಡಿದಾಗ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಅಯ್ಯೋ ಈ ಹೋಮಕ್ಕೆ ನಾನು ಹೋಗ್ಲಿಲ್ವಲ್ಲ, ಇದನ್ನ ನಾನು ನೋಡ್ಲಿಲ್ವಲ್ಲ, ಇದನ್ನ ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ನಾನು ಅಲ್ಲಿ ಇದ್ದಿದ್ರೆ ನನಗೂ ಆ ಒಂದು ಏನು ಆ ಭಗವಂತನ ಆ ಜಗನ್ಮಾತೆಯ ಸಾನ್ನಿಧ್ಯದಲ್ಲಿ ನಾನು ಇದು ಬರಬಹುದಾಗಿತ್ತಲ್ಲ ಅಂತೆಲ್ಲ. ಆದರೆ ಅಪ್ಪ ಹೇಗೆ ಅಂತಂದರೆ, ನಾವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಹೋಮಗಳ ಪೂರ್ಣ ಏನು ನಡೆದಿರುತ್ತೆ ಅದರದ್ದು ಅಪ್ಪ ಹೇಗೆ ಅಂತಂದರೆ ಅವರಿಗೆ ಮಕ್ಕಳ ಒಂದು ಕೋರಿಕೆ ತಲುಪಿಬಿಡುತ್ತೆ ಅನಿಸುತ್ತೆ. ಇದನ್ನು ಒಂದು ವಿಶೇಷವಾದ ದಿವಸಗಳಲ್ಲಿ ಅಪ್ಪ ಈ ಲಿಂಕ್ಗಳನ್ನು ನಮಗೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ಬಿಟ್ಟು ಹೇಳ್ತಾರೆ, ನನ್ನ ಪೂರ್ಣ ಆಶೀರ್ವಾದ ಮಗಳೇ, ನೀನು ಈ ಯಾವುದಾದ್ರೂ ಒಂದು ಲಿಂಕ್ ಓಪನ್ ಮಾಡಿಕೊಂಡು ಮನೇಲೇ ಕೂತ್ಕೊಂಡು ನೀನು ಕುಂಕುಮಾರ್ಚನೆ ಮಾಡು, ನೀನು ಏನು ಕೋರಿಕೆ 2 ಕೋರಿಕೆ ಕೇಳ್ಕೊಂಡು ನೀನು ಮಾಡು ಮಗಳೇ, ನಿನಗೆ ಖಂಡಿತ ಅದರದ್ದು ಫಲ ಸಿಗುತ್ತೆ ಅಂತ. ಅದರಲ್ಲೂ ಲಕ್ಷ್ಮೀ ನಾರಾಯಣ ಹೃದಯ ರಹಸ್ಯದ್ದು 5 ಶುಕ್ರವಾರ ಬಿಡದೆ ನೀನು ಈ ಕುಂಕುಮಾರ್ಚನೆ ಒಂದು ಹೋಮ ನೋಡ್ತಾ ನೀನು ಮಾಡು, ನಿನಗೆ ಯಾಕಾಗಲ್ಲ ನೋಡು ಅಂತಾರೆ. ನಾವು ಇವಾಗ ಆ ಭವಾನಿ ಭಾವನಾ ಗಮ್ಯದಲ್ಲಿ ಈ ಏನು ಭಕ್ತರ ಅವರದ್ದು ಒಂದು ಆಡಿಯೋಗಳು ಕಳಿಸ್ಬಿಟ್ಟು ಅವರ ಒಂದು ಏನು ನಡೆದಿದೆ ಜೀವನದಲ್ಲಿ, ಯಾವುದು ಒಳ್ಳೇದಾಗಿದೆ ಎಲ್ಲ ಕೇಳಿಸ್ಕೊಳ್ತಾ ಇದ್ರೆ ಎಷ್ಟೊಂದು ನಮಗೆ ಲಕ್ಷಾಂತರ ಜನ ಮಕ್ಕಳಿಗೆ ಅಪ್ಪ ಈ ರೀತಿಯಾಗಿ ಅವರ ಸಂಸಾರಗಳಲ್ಲಿ ಸುಖಮಯವಾಗಿರೋ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನೆಲ್ಲ ನಾವು ಭವಾನಿ ಭಾವನಾ ಗಮ್ಯದಲ್ಲಿ ಕೇಳಿಸ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗೋದು. ನನಗೆ ಯಾವ ರೀತಿ ಆಯಿತು ಅಂತಂದರೆ, ಇವಾಗ ಹೇಗೆ ಅಪ್ಪನ ಈ ಒಂದು ಮಾರ್ಗಕ್ಕೆ ಬಂದಮೇಲೆ ಈ ಇಂದ್ರಿಯಗಳೆಲ್ಲ ಒಂಥರ ಏನು ಹೇಳ್ತಾರೆ, ಅಪ್ಪ ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ತೀನಿ ನಾನು. ಈಗ ಮುಂಚೆ ಎಲ್ಲ ಹೇಗಾಗ್ತಾ ಇತ್ತು ಅಂದರೆ, ಬಂದ ತಕ್ಷಣ TV ನೋಡೋದು, ಇಲ್ಲ ಯಾರಿಗಾದರೂ ಕರೆ ಮಾಡಿ ಮಾತಾಡೋದು, ವಾರಾಂತ್ಯದಲ್ಲಿ ಎಲ್ಲರೂ ಹೊರಗಡೆ ಹೋಗಿ ಬರೋದು ಎಲ್ಲ ಮಾಡಿಕೊಂಡು ಯಾವುದೋ ಈ ಥರ ಒಂದು ಭಕ್ತಿ ಮಾರ್ಗಕ್ಕೆ ಅಂತ ಗೊತ್ತಿರಲಿಲ್ಲ ಅಲ್ಲ, ಆ ಥರ ಒಂದು ವ್ಯಯ ಆಗ್ತಿತ್ತು. ಈಗ ಆ ಥರ ಅಲ್ಲ. ಇವಾಗ ಕಿವಿ ಏನಿದ್ರೂ ಅಪ್ಪ ಕಳಿಸಿರೋದು ಏನು ವಾಟ್ಸಪ್ ಗ್ರೂಪಲ್ಲಿ ಕಳಿಸಿರ್ತಾರೆ ಅದನ್ನು ಕೇಳಿಸ್ಕೊಳ್ಳೋಣ, ಮತ್ತೆ ಮನನ ಮಾಡೋಣ ಅನಿಸುತ್ತೆ. ಕಣ್ಣು ಯಾವುದಾದ್ರೂ ಒಂದು ಅಪ್ಪಂದು ವಿಡಿಯೋ ನೋಡ್ತಾ ಅದನ್ನು ಕೇಳಿಸ್ಕೊಂಡು ಅದರಲ್ಲಿ ಏನು ನನಗೆ ಸಂದೇಶ ಇದೆ, ನಾನು ಅದನ್ನು ನನ್ನ ಸಂಸಾರದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಮಾತ್ರ ನೋಡ್ತಾ ಇರುತ್ತೆ. ಬಾಯಿ ಯಾವಾಗ್ಲೂ ಯಾವುದಾದ್ರೂ ಒಂದು ಅಪ್ಪ ಹೇಳ್ಕೊಟ್ಟಿರೋ ಆ ಶಕ್ತಿ ಮಂತ್ರ ಆಗಿರ್ಬೋದು, ಯಾವುದೇ ಒಂದು ಮಂತ್ರ ಪಠಣೆ ಮಾಡ್ತಾ ಇರೋಣ ಅನಿಸುತ್ತೆ. ಮೂಗು ಬೇಡದೇ ಇರೋ ವಿಷಯಕ್ಕೆಲ್ಲ ತೋರಿಸ್ಕೊಂಡು ಹೋಗೋದು ಬೇಡ ಅಂತ ಹೇಳುತ್ತೆ. ಹಾಗಾಗಿ ಇದೆಲ್ಲ ಏನಾಗಿದೆ ಅಂತಂದರೆ, ಇದಕ್ಕೆಲ್ಲ ಅಪ್ಪ ಕಡಿವಾಣ ಹಾಕಿರೋದು ಒಂಥರ ತುಂಬ ಸಂತೋಷ ಕೊಡ್ತಾ ಇದೆ. ಇವಾಗ ಬರೀ ನಮಗೆ ಏನಂತಂದರೆ, ಸಂಸಾರ ಅಂದರೆ ಸಂಸಾರದಲ್ಲೂ ಅಷ್ಟೇ ಸಂತೋಷ, ಇದರಲ್ಲಿ ಯಾವುದೂ ಒಂದು ಏರುಪೇರುಗಳಿಲ್ಲ. ನಾನು ಈ ಮಾರ್ಗಕ್ಕೆ ಬಂದುಬಿಟ್ಟಿದ್ದೀನಿ, ನನಗೇನೋ ಆಗೋಗಿದೆ, ಅದೆಲ್ಲ ಏನೂ ಇಲ್ಲ, ಇನ್ನೂ ಸುಂದರವಾಗಿದೆ ಆ್ಯಕ್ಚುಲಿ.
ಅಪ್ಪ ಹೇಳ್ತಾ ಇದ್ದಿದ್ದೆ ಹಾಗೆ ಮಗು ನಿನ್ನ ಸಂಸಾರ ಸುಂದರಮಯವಾಗಿರುತ್ತೆ, ಸುಖಮಯವಾಗಿರುತ್ತೆ, ನೀನೇನೂ ತ್ಯಾಗ ಮಾಡಬೇಕಾಗಿಲ್ಲ. ಸಂಸಾರದಲ್ಲಿದ್ದೇ ನಿನ್ನ ಒಂದು ಇರುವ ವೇಳೆಯಲ್ಲಿ ನೀನು ವ್ಯಯ ಮಾಡದೆ ನೀನು ಆ ಭಕ್ತಿ ಮಾರ್ಗದಲ್ಲಿ ಆ ಭಗವನ್ ನಾಮಸ್ಮರಣೆಯಲ್ಲಿ ನೀನು ತೊಡಗಿಸ್ಕೊಂಡಾಗ ಮಾತ್ರ ನಿನ್ನ ಒಂದು ಜೀವನಕ್ಕೆ ಒಂದು ಪರಿಪೂರ್ಣತೆ ಸಿಗುತ್ತೆ ಅಂತ ಅಪ್ಪ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಅಪ್ಪಂಗೆ ಏನಂತಂದ್ರೆ ಎಲ್ಲ ಮಕ್ಕಳು ನಗ್ನಾಗ್ತಾ ಇರ್ಬೇಕು. ಅವ್ರು ಯಾವಾಗಲೂ ಹೇಳೋದು ಆನಂದಮಯವಾದ ಜೀವನ ಮಾಡಬೇಕು ಮಗು, ನಗ್ನಾಗ್ತಾ ಇರಬೇಕು ಅನ್ನೋದೇ ಅವ್ರದ್ದು ಧ್ಯೇಯ ಅಪ್ಪಂದು. ಅಪ್ಪ ಒಂದು ದೊಡ್ಡ ಮಹಾಮೇರು ಪರ್ವತ. ಅವ್ರ ಮುಂದೆ ಒಂದು ಸಾಸಿವೆ ಕಾಳು ಕೂಡ ಇಲ್ಲ. ನಾವು ಇಷ್ಟರಲ್ಲೇ ನಮ್ಗೆ ಇಷ್ಟು ಸಂತೋಷ ಸಿಗ್ತಾ ಇದೆ ಅಂತಂದರೆ ಇನ್ನು ಹೆಚ್ಚು ಹೆಚ್ಚು ಅಪ್ಪನ ಆ ಮಾರ್ಗದರ್ಶನದಲ್ಲಿ ಹೋಗ್ತಾ ನಾವು ಯಾವ ರೀತಿಯಾಗಿ ಆ ಸಂತೋಷದ ಅನುಭವನ ನಾವು ಹೀರ್ಕೊಳ್ತೀವಿ, ಅದನ್ನು ಅನುಭವಿಸ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಸಾಗರಕ್ಕಾದರೂ ಒಂದು ಎಲ್ಲೆ ಇರುತ್ತೆ, ಆದರೆ ಅಪ್ಪನ ಆ ಪ್ರೀತಿಗೆ ಆ ಒಂದು ವಾತ್ಸಲ್ಯಮಿಗೆ ಆ ಎಲ್ಲೆ ಅನ್ನೋದೇ ಇಲ್ಲ. ಅವ್ರಿಗೆಲ್ಲ ಮಕ್ಳಿಗೂ ಹೇಗೆ ಅಂತಂದರೆ ಪ್ರತಿಯೊಂದು ಬಂದ ಅಲ್ಲಿ ಭಕ್ತರಿಗೂ ಅವರು ಸಂತೋಷವಾದ ಜೀವನ ಸಾಗಿಸ್ಬೇಕು, ಅವರೆಲ್ಲ ಖುಷಿಯಾಗಿರಬೇಕು, ಖುಷಿಯಾಗಿ ನಗ್ನಗ್ತಾ ಇರಬೇಕು ಅನ್ನೋದನ್ನು ಆ ಒಂದು ಗುರಿ ಇಟ್ಕೊಂಡು ಅಪ್ಪ ಮಾಡ್ತಾ ಇರೋದು. ಆ ಅಪ್ಪನಿಗೆ ನಾವು ಏನು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಹೇಳೋದಕ್ಕೆ ಯಾವ ಪದಗಳು ಇಲ್ಲ, ಅಸದಳ ಅನ್ನಿಸ್ಬಿಡುತ್ತೆ. ನನಗೇನಾಯಿತು ಇನ್ನೊಂದು ಅಂತಂದರೆ, ಇದಕ್ಕೆಲ್ಲ ಬಂದಾಗ ಪೂಜೆ ಮಾಡ್ತಾ ಇದ್ವಿ, ಆದರೆ ಯಾವುದಾದ್ರೂ ಮನೇಲಿ ಫಂಕ್ಷನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದ್ಬಿಟ್ರೆ ಆ ಏನು ವೇಳಾಪಟ್ಟಿ ಇರ್ತಾ ಇದ್ದೀವಿ, ಇವಾಗ ಬೆಳಗ್ಗೆ 6ರಿಂದ 6:30 ಪೂಜೆ, 6:30 ಆದಮೇಲೆ ಏನೋ ಅಡುಗೆ ಮನೇಲಿ ಕೆಲಸ, ಅದಾದಮೇಲೆ ಮಿಕ್ಕಿದ್ದು ಅಂತ ಹೀಗೆ ಹಾಕ್ಕೊಂಡಿದ್ದಿದ್ದು. ಯಾವತ್ತಾದರೂ 5:30ಗೆ ಮನೆ ಬಿಡಬೇಕು, ಬೆಳಗ್ಗೆ ಯಾವುದೋ ಊರಿಗೆ ಹೋಗಬೇಕು, ಯಾವುದೋ ಒಂದು ನಾವು ಅಲ್ಲಿ ಸಮಾರಂಭಕ್ಕೆ ಹೋಗಬೇಕು ಅಂದಾಗ ಮೊದಲು ನಾನು ಪಕ್ಕಕ್ಕೆ ಇಡ್ತಾ ಇದ್ದಿದ್ದು ದೇವ್ರ ಪೂಜೆ. ಇದು ನಾಳೆ ಮಾಡ್ಕೊಂಡ್ರಾಯ್ತು, ಇವತ್ತು 6 ಗಂಟೆಗೆ ಹೊರಡಬೇಕಲ್ವ, 6ರಿಂದ 6:30 ನಾಳೆ ಮಾಡ್ಕೊಳ್ತೀನಿ ಅಂತ. ಆದರೆ ಅಪ್ಪ ಯಾವಾಗಲೂ ಹೇಳ್ತಾರೆ, ಮಗಳೇ ನಿನ್ನ ಶ್ರದ್ಧೆ ಭಕ್ತಿ ಹೇಗಿರಬೇಕು ಅಂದ್ರೆ ನಿನ್ನ ಶ್ರದ್ಧೆ ನೀನು ನಿನ್ನ ದಿನಚರಿ ಹಾಕ್ಕೊಂಡಿರ್ತೀಯ ಅದರಲ್ಲಿ ಯಾವುದನ್ನು ನೀನು ಬಿಟ್ಟು ಮಾಡಬಾರ್ದು ನೀನು ಅಂತ ಹೇಳಿದಾಗ ನನಗೆ ಅಪ್ಪ ಒಂದ್ಸಲ ಹೇಳಿದ್ರು, ನಾನು ಇವಾಗ ಅನುಷ್ಠಾನಕ್ಕೆ ಕೂತ್ಕೊಳ್ತೀನಿ ಅಂದರೆ 5ರಿಂದ 6, ಎಲ್ಲಿಗೋ ನಾನು ಇವಾಗ 4 ಗಂಟೆಗೆ ಹೊರಡಬೇಕು, ನಾನು 3ರಿಂದ 4 ಅನುಷ್ಠಾನ ಮಾಡೇ ಆಮೇಲೆ ಹೊರಡ್ತೀನಿ ಅಂತ. ಅದು ನನಗೆ ತುಂಬ ಒಂದು ಪ್ರೇರಣೆ ಆಗೋಯ್ತು. ಹೌದಲ್ವಾ, ನಾನು ಎಷ್ಟು ಸ್ವಾರ್ಥಿ, ಮೊದಲು ಭಗವಂತನಿಂದಾನೇ ಎಲ್ಲ ನಡೀತಾ ಇರೋದು. ಆ ಭಗವಂತ ಇಲ್ಲದೆ ನಮ್ದು ಏನೂ ಇಲ್ಲ. ಆದರೆ ಅವನ್ನ ಸ್ಮರಣೆನೇ ಪಕ್ಕಕ್ಕೆ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲ ನನ್ನ ಸ್ವಾರ್ಥಕ್ಕೆ, ನನ್ನ ಒಂದು ಸಂತೋಷಕ್ಕೋಸ್ಕರ ಬೇರೆದೆಲ್ಲದಕ್ಕೂ ನಾನು ನನ್ನನ್ನು ತೊಡಗಿಸ್ಕೊಳಕ್ಕೆ ರೆಡಿ ಆಗಿಬಿಟ್ಟೆ. ಆ ಪೂಜೆ ಮಾತ್ರ ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ. ಆದರೆ ಅಪ್ಪನ ಈ ಒಂದು ಅಮೃತವಾಣಿ ನನ್ನ ಮನಸ್ಸಲ್ಲಿ ಒಂಥರ ಊರ್ಬಿಡ್ತು. ಇಲ್ಲ, ಪೂಜೆ ಪ್ರಥಮ ಸ್ಥಾನ, ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಅಂದ್ಕೊಂಡು ಅವತ್ತಿಂದ ಈಗ ಒಂದು 2 ವರ್ಷದಿಂದ ಮೊದಲು ಏನೇ ಆಗಲಿ, ಅವತ್ತು ನಾನು ಎಲ್ಲಾದರೂ ಹೋಗಬೇಕು, ನಾನು 4 ಗಂಟೆಗೆ ಮನೆಗೆ ಬಿಡಬೇಕು ಅಂದರೆ 2 ಗಂಟೆಗೆ ಎದ್ದು 3 ಗಂಟೆಯಿಂದ ಅದು ಏನು ಪೂಜೆ ನಾನು ಮಾಡ್ಕೋಬೇಕು ಅದನ್ನು ಮಾಡಿಬಿಟ್ಟೆ ಹೊರಡ್ತಾ ಇದ್ದೀನಿ. ಅಂದರೆ ಅದೊಂಥರ ತುಂಬ ಸಂತೋಷ ಸಿಗ್ತಾ ಇದೆ. ಅದರಲ್ಲಿ ಏನು ಅಯ್ಯೋ ಎದ್ದು ಬಿಟ್ಟ ಇವತ್ತು ನನಗೇನೋ ತಲೆನೋವು ಏನೂ ಇಲ್ಲ, ಇನ್ನೂ ಖುಷಿಯಾಗಿ ಆ ದಿನ ಕಳೆದಿರ್ತೀನಿ. ಇದನ್ನು ಮಾತ್ರ ನಾನು ಅಪ್ಪನಿಂದ ನಿಜವಾಗ್ಲೂ ಕಲ್ತಿದ್ದು ಅಂತಂದರೆ, ಈ ಥರ ಒಂದು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ನಾವು ನಮಗೆ ಬೇಕಾದಾಗೆ ರೂಪಿಸ್ಕೊಂಡ್ಬಿಟ್ಟಿದ್ವಿ ಅನ್ನೋದು ತುಂಬ ಒಂಥರ ಸಂಕಟ ಆಗುತ್ತೆ ನಂಗೆ. ಇವಾಗಲೂ ಈ ಥರ ಎಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ವಲ್ಲ ಅಂತ ನನಗೆ ಇನ್ಯಾವುದು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅಪ್ಪ ಪ್ರತಿ ಒಂದರಲ್ಲೂ ನಮಗೆ ಯಾವ ರೀತಿಯಾಗಿ ಅವರು ಈವನ್ ಹೋಮಗಳನ್ನು ಕೂಡ ನೋಡಿ, ಅಪ್ಪ ಮಾಡಿಸೋವಾಗ ಕೆಲವೊಂದು ಸಂಜೆ ಮಾಡಿಸಿರ್ತಾರೆ, ಕೆಲವೊಂದು ಬೆಳಿಗ್ಗೆ ಮಾಡಿಸ್ತಾರೆ. ಅದಕ್ಕೂ ಅಪ್ಪ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಹೇಳ್ತಾರೆ. ಅಲ್ಲಿ ನಮಗೆ ಆ ಪ್ರಶ್ನೆ ಬರೋ ಹಾಗೆ ಇಲ್ಲ. ಇವತ್ತು ಸಂಜೆ ಮಾಡಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯ ಮಗು, ಸಂಜೆ ಮಾಡಿಸ್ತಾ ಇರೋದು ಯಾಕೆ ಗೊತ್ತಾ, ಮೊದಲು ನಮ್ಮಲ್ಲಿರೋ ಆ ಕೆಟ್ಟ ಗುಣಗಳು ಹೊರಗಡೆ ಹೋಗಬೇಕು. ಕೆಟ್ಟ ಗುಣ ಹೊರಗಡೆ ಹೋದ್ರೂ ಮಾತ್ರ ಒಳ್ಳೆ ಗುಣಗಳನ್ನು ನಾವು ನಮ್ಮೊಳಗೆ ತಗೊಳಕ್ಕೆ ಸಾಧ್ಯ ಅಂತ. ಹಾಗಾಗಿ ಸಂಜೆ ಮಾಡಿಸಿದ್ರೆ ಮೊದಲಾಗಿ ನಮ್ಮಲ್ಲಿರೋ ಏನು ಕೆಟ್ಟ ಗುಣಗಳು ಅದೆಲ್ಲ ಹೊರಗಡೆ ಹಾಕ್ಬಿಡುತ್ತೆ. ಬೆಳಗ್ಗೆ ಮಾಡಿಸಿದಾಗ ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಕೆಟ್ಟ ಗುಣಗಳಿರಲ್ಲ, ಎಲ್ಲ ಒಳ್ಳೆ ಗುಣಗಳನ್ನು ನಾವು ಒಳಗಡೆ ತಗೊಂಡು ಆ ಸ್ವಾದನ ಹೀರ್ಕೊಂಡು ನಗ್ನಗ್ತಾ ನಮ್ಮ ಜೀವನ ಮಾಡ್ಬೋದು ಅನ್ನೋದನ್ನ ಅಪ್ಪ ಹೇಳ್ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಯಾವ ರೀತಿ ನಾವು ಅಪ್ಪನಿಗೆ ಒಂದು ಏನು ಸಮರ್ಪಣೆ ಮಾಡೋದು, ಯಾವ ರೀತಿ ನನಗೆ ಗೊತ್ತಿರೋ ಥರ ಅಪ್ಪ ಏನೇನು ಕಳಿಸ್ತಾರೋ, ಯಾವ ರೀತಿಯಾದ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೇನು ಸಾಧ್ಯನೋ ಅದೆಲ್ಲ ಮಾಡ್ಕೊಳ್ತಾ ಈ ಜೀವನವನ್ನು ಅವರ ಒಂದು
ಪಥದಲ್ಲಿ, ಭಕ್ತಿ ಮಾರ್ಗದ ಪಥದಲ್ಲಿ ಅವರು ಹೆಜ್ಜೆ ಇಟ್ಟ ದಾರಿಯಲ್ಲಿ ಅವರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಈ ಜೀವನವನ್ನು ನಡೆಸಬೇಕು ಅನ್ನೋದೇ ಒಂದು ಧ್ಯೇಯ. ಜೈ ಶ್ರೀ ಮಾತಾ, ಜೈ ಜೈ ಶ್ರೀ ಮಾತಾ. ಓಂ ಅಮೃತಹಸ್ತಾಯ ವಿದ್ಮಹೇ महाशक्तिनेत्राय धीमहि तन्नो अप्पाजि प्रचोदयात्. ॐ सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः. सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः. अम्म सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः. लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु, समस्तसन्मङ्गलानि भवन्तु. ओम शांति शांति शांतिः. हरिः ओम तत्सत्. सर्वं श्री जगदम्बार्पणमस्तु. सर्वं श्री गुरुचरणार्पणमस्तु. अम्म 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 अम्म. जय श्री माता, जय जय श्री माता.